ಶುಕ್ರನ ಯಾರು ಪೂಜೆ ಮಾಡ್ತಾರೆ, ಶುಕ್ರನ ಅನುಗ್ರಹ ಯಾರು ಪಡೆದರೆ ಲಕ್ಷ್ಮಿ ಅವ್ರ ಜೊತೆ ಶಾಶ್ವತವಾಗಿರ್ತಾರೆ. ಶೆಟ್ರ ಮನೇಲಿ ಎಷ್ಟೇ ಮಾಡಲಿ ಏನೇ ಮಾಡಲಿ ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಒಂದು ಶಾಸ್ತ್ರ ಲಿಪಿನೇ ಇದೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶಿವಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಧಾನಗಮ್ಯಂ ವಂದೇ ವಿಷ್ಣುಂ ಭವೇರಂ ಸರ್ವಲೋಕೈಕನಾಥಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇಯ ಸರ್ವವಿದ್ಯಾನಾಂ ಶ್ರೀ ಗುರುದಕ್ಷಿಣಾಮೂರ್ತಿ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲ ದೇವಾರೋಗ್ಯ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಭಾಳ ಸಂತೋಷ ಎಲ್ಲ ಬಂದ್ರೆ. ಅಂತೂ ಇಂತೂ ಭಾಳ ಜನ ಕಾಯ್ತಾ ಇದ್ರಿ, ಯಾವಾಗಪ್ಪ ಗುರುಗಳು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಅನ್ನೋವರೆಗೂ ಮಾಡಿಸ್ಬಿಟ್ರಿ. ಶುಕ್ರ ಶನಿ ರಾಹು ಕೇತು ಗತಿ ಏನಪ್ಪ, ನಮ್ಮನ್ನು ಯಾವಾಗ ಅಕ್ಷೇತ್ರಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ನೋ ಯೋಚನೆ ನಿಮಗೆಲ್ಲ ಆಗೋಗಿರ್ಬೇಕು ಅಲ್ವಾ. ಇವತ್ತು ಗುರುಕ್ಷೇತ್ರ ನಂತರ ಶುಕ್ರನ ಅನುಗ್ರಹ ಬೇಕು. ಆದರೆ ಗುರು ಶುಕ್ರ ಇಬ್ಬರು ಒಂದೇ ಅನ್ನೋದು ಬಹಳ ಜನಕ್ಕೆ ಜ್ಞಾಪಕ ಇರಬೇಕು. ಗುರು ವಿಶೇಷವಾಗಿ ಗಂಡು, ಶುಕ್ರ ಹೆಣ್ಣು, ನಂಬರ್ 1. ನಂಬರ್ 2, ಗುರು ಬಂದು ಬೃಹಸ್ಪತಿ ಅಂದರೆ ದೇವತೆಗಳ ಗುರು, ಶುಕ್ರ ರಾಕ್ಷಸರ ಗುರು, ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವ ಕುಲಸೇವಿತ ಅಂದರೆ ಶುಕ್ರಾಚಾರ್ಯರು. ಅದೇ ದೇವಾನುಗ್ರಹ ಇಂದ್ರ ವಾಯು ವರುಣ ಯಮ ಎಲ್ಲರಿಗೂ ಕೇಳಬೇಕಾದ್ರೆ ಬೃಹಸ್ಪತಿಗಳು. ಅದಕ್ಕೆ ಗುರು ಶುಕ್ರ ಅನ್ನೋದು ಎರಡೂ ಗುರುಗಳೇ. ಇಬ್ಬರು ಗುರುಮುಖಾನ ದೇವರಶ್ಯಾಮಿ. ದೇವರಿಗೆ ಗುರಿ ಮುಂದೆ ಇರಬೇಕು, ಗುರಿ ಜೊತೆಗೆ ಗುರು ಹಿಂದೆ ಇರಬೇಕು. ಇಲ್ಲ ಗುರು ಮುಂದೆ ಇರಬೇಕು, ಗುರಿ ಹಿಂದೆ ಇರಬೇಕು. ದಾರಿ ಹೋಗ್ತಾ ಇರಬೇಕು, ಸಾಗ್ತಾ ಇರಬೇಕು ನಮ್ಮ ಜೀವನ. ಆದರೆ ಯಾರಾದರೂ ತೋರಿಸೋರು ಇರಬೇಕು, ದಾರಿ ಹೇಗೆ ಹೋಗಬೇಕು, ಹೇಗೆ ಮಾಡಬೇಕು ಅಂತ. ಈ ಶುಕ್ರನ ಕ್ಷೇತ್ರ ಬಹಳ ವಿಶೇಷ. ಶುಕ್ರ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ಕೊತೀರ. ಸಾಧಾರಣವಾಗಿ ಶುಕ್ರ ಕ್ಷೇತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನೇ ಪದ್ಮಾವತಿ ಸುಮಂಗಲೇ. ಯಾರದು ಶ್ರೀನಿವಾಸ? ಫೈನಾನ್ಸ್ ಮಿನಿಸ್ಟರ್. ಆ ಫೈನಾನ್ಸ್ ಮಿನಿಸ್ಟರ್ ಹೆಂಡತಿಯಾಗಿರ್ತಕ್ಕಂಥ ಶುಕ್ರ ಸಾಕ್ಷಾತ್ ಭೂದೇವಿಯಲ್ಲಿ ಭೂಲೋಕದಲ್ಲಿ ಹುಟ್ಟಿರ್ತಕ್ಕಂಥ 3 ವೈಕುಂಠಗಳು ಅಂದರೆ ಭೂಲೋಕ ವೈಕುಂಠ ಅಂತ ಕರಿತೀವಿ. ಸಾಧಾರಣ 3 ವೈಕುಂಠಗಳು ಯಾವುದು ಅಂದರೆ, ಒಂದು ತಿರುಮಲ ವೆಂಕಟೇಶ್ವರನ ಅನುಗ್ರಹ ತಿರುಪತಿ, ಅದು ಭೂಲೋಕ ವೈಕುಂಠ. ಇನ್ನೊಂದು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣ ಎಲ್ಲಿ ನೋಡಿದಿರೇ ಅಂದರೆ ಆ ಚೆಲುವ ಕೃಷ್ಣನ ನೋಡಿರ್ತಕ್ಕಂಥ ಸ್ಥಳ ಮೇಲ್ಕೋಟೆ. ಇನ್ನು 3ನೇ ವೈಕುಂಠ ಭೂಲೋಕದಲ್ಲಿ ಯಾವುದಾದ್ರು ಇದ್ದರೆ ರಂಗರಂಗ ವಿಠಲ ಪಾಂಡುರಂಗ ವಿಠಲ ಅಂದರೆ ಸಾಕ್ಷಾತ್ ಶ್ರೀರಂಗ. ಶ್ರೀರಂಗನಾಥನ ಅನುಗ್ರಹವನ್ನು ಪಡಿಬೇಕು ಅಂದರೆ ರಂಗನ ಅನುಗ್ರಹ ತಿರುಚೇರೈ ಅಂತ ಕರಿತೀವಿ, ತಿರ್ಚಿ ಅಂತ ಕರಿತೀವಿ, ತಿರುಚಿರಾಪಳ್ಳಿ ಅಂತ ಕರಿತೀವಿ. ತಿರ್ಚಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡ ಡಿಸ್ಟ್ರಿಕ್ಟು. ಇಲ್ಲಿ ಜಯಲಲಿತಾ ವಿಶೇಷವಾಗಿರ್ತಕ್ಕಂಥ ಶುಕ್ರನ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಹೆಣ್ಣು ಮಕ ನಕ್ಷತ್ರದಲ್ಲಿ ಎಲೆಕ್ಷನಿಗೆ ನಿಂತ್ಕೊಂಡಾಗ ಭೂಮಂಡಲದಲ್ಲಿ ಯಾವತ್ತೂ ಆ ಕ್ಷೇತ್ರದಿಂದ ಸೋತಿದ್ದೇ ಇಲ್ಲ ಜಯಲಲಿತಾ. ಅಂದರೆ ಮಹಾಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಅವಕಾಶ. ಯಾಕೆ ಹೇಳಿದೆ ಅಂದರೆ, ಒಂದು ಹೆಣ್ಣು ಇಡೀ ಜಗತ್ತಲ್ಲಿ ಶುಕ್ರ ಚೆನ್ನಾಗಿರಬೇಕು ಅಂದರೆ ಮಹಾಲಕ್ಷ್ಮಿ ಅನುಗ್ರಹ, ದುರ್ಗಾ ಅನುಗ್ರಹ ಎರಡೂ ಇರಬೇಕು. ದುರ್ಗಾಲಕ್ಷ್ಮಿ ಇಬ್ಬರು ಒಂದೇ ಕ್ಷೇತ್ರದಲ್ಲಿದ್ದಾರೆ. ಹೇಗಿದ್ದಾರೆ? ಒಂದು ನದಿ ಇದೆ ಕಾವೇರಿ, ಆ ನದಿ ಹೆಣ್ಣು ಅವಳೇ ಮಹಾಸರಸ್ವತಿ. ಈ ಕಡೆ ಇರ್ತಕ್ಕಂಥ ದುರ್ಗಾ ಅಖಿಲಾಂಡೇಶ್ವರಿ, ಆ ಕಡೆ ಇರೋದು ಮಹಾಲಕ್ಷ್ಮಿ ವೈನತಿ. ಈ ಮಹಾಲಕ್ಷ್ಮಿ ಅಖಿಲಾಂಡೇಶ್ವರಿ ಮತ್ತು ಕಾವೇರಿ 3 ಜನ ಸೇರಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ. ಎಷ್ಟು ವಿಶೇಷ ಅಂದರೆ ಈ ಕ್ಷೇತ್ರ ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರ. ನೀವೆಲ್ಲ ಅಂದ್ಕೊಂಡಾಗ ನವಗ್ರಹ ಕ್ಷೇತ್ರ ಕುಂಭಕೋಣ ಕೂತ್ಕೋಬೇಡಿ. ಶುಕ್ರ ಇರೋ ಕ್ಷೇತ್ರ ಇದು. ಹಾರ್ಟ್ ಅಂದರೆ ಹೀಗಿರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಹಾರ್ಟ್ ಅಂದರೆ ಒಂದು ಆ್ಯಪಲ್ ಕತ್ತರಿಸಿ ಮಾಡಿದಾಗ ಹಾರ್ಟಿನ ಶೇಪಲ್ಲಿರುತ್ತೆ. ಹಾರ್ಟಲ್ಲಿ ಏನಾಗಿರುತ್ತೆ, ಹೀಗಿದ್ದಾಗ ಅರ್ಧ ಹಾರ್ಟನ್ನು ಕತ್ತರಿಸಿ, ಒಂದು ಭಾಗ ಶ್ರೀರಂಗ ರಂಗನಾಥ, ಇನ್ನೊಂದು ಭಾಗ ಜಂಬುಲಿಂಗೇಶ್ವರ ಪರಮೇಶ್ವರ. ಸೊ ನದಿ ಕಟ್ ಮಾಡ್ತಕ್ಕಂಥ ಒಂದು ಜಾಗ ಯಾವುದಾದ್ರೂ ಇದ್ದರೆ ಅದು ಕಾವೇರಿ. ಮೇಲ್ಗಡೆ ಇರೋ ತೊಟ್ಟು ಯಾವುದು ಅಂದರೆ ಉಚ್ಚಪಿಳ್ಳಿಯಾರ್. ಕೆಳಗಡೆ ಇರತಕ್ಕಂಥ ತೊಟ್ಟಿನ ಕೊನೆಯ ಭಾಗದಲ್ಲಿರ್ತಕ್ಕಂಥ ಜಗನ್ಮಾತೆ ಮೋಹಿನಿ ಯಾರು ಅಂದರೆ ವಿಶೇಷವಾಗಿರ್ತಕ್ಕಂಥ ಮಹಾಮಾರಿ. ಇಂಥ ಒಂದು ಮಹಾಮಾರಿ ಮೇಲ್ಮಲೆಯನೂರು, ಮೇಲ್ಮಲವತ್ತೂರು
ವಿಶೇಷವಾಗಿರ್ತಕ್ಕಂಥ ಆದಿಪರಾಶಕ್ತಿ ಅಂಶವಾಗಿರ್ತಕ್ಕಂಥ ಜಗನ್ಮಾತೆ ಇಬ್ಬರೂ ಆಗಿರ್ತಕ್ಕಂಥ ಅವಕಾಶವನ್ನು ಇಲ್ಲಿ ನೋಡ್ಬೋದು. ಇಂಥ ಒಂದು ಅಮ್ಮನವ್ರನ್ನ ನಾವು ತ್ರಿಪುರ ಸುಂದರಿ ರೂಪದಲ್ಲಿ ನೋಡ್ತಕ್ಕಂಥ ಒಂದು ಮಹಾಮಾಯೆ. ಇಂಥ ಒಂದು ಮಹಾಮಾಯೆಯಲ್ಲಿ ನೀವು ನಮಸ್ಕಾರ ಮಾಡಬೇಕಾದ್ರೆ ಉಚ್ಚಪಳ್ಳಿಯಾರೋ ಭಾಳ ಇಂಪಾರ್ಟೆಂಟು, ಆ ಜಂಬುಲಿಂಗೇಶ್ವರ ಅಂತ ಎರಡನೇದು, ಮೂರನೇದು ಶ್ರೀರಂಗ ರಂಗನಾಥ ಮಲಗಿರ್ತಕ್ಕಂಥವ್ನು. ಇದನ್ನು ವಸುದೇವ ಕುಟುಂಬಕಂ ಅಂತ ಕರಿತೀವಿ. ಶಿವಶ್ಚ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ. ಇಂಥ ಒಂದು ಜಂಬುಲಿಂಗೇಶ್ವರನ ಕ್ಷೇತ್ರವನ್ನು ಶ್ರೀರಂಗಂ ರಂಗನಾಥ. ಇಲ್ಲಿ ಹೋಗಬೇಕಾದ್ರೆ 7 ಬಾಗಿಲುಗಳಿದೆ. ಶ್ರೀರಂಗನಲ್ಲಿ ರಂಗನಾಥನ ದರ್ಶನ ಮಾಡಬೇಕಾದ್ರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಮೃತಾನುಗ್ರಹವನ್ನು ಪಡೀತಕ್ಕಂಥ ಸಾಕ್ಷಾತ್ ಗರುಡದೇವ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಗರುಡದೇವ ಅಂದರೆ ಪಂಚಲೋಹದ ಗರುಡದ ಮೂರ್ತಿ ಯಾವುದಾದ್ರೂ ಇದ್ದರೆ ನೀವು ನೋಡಬೇಕಾದ್ರೆ 21 ಅಡಿದು ಶ್ರೀರಂಗ ರಂಗನಾಥನ ದೇವಸ್ಥಾನದಲ್ಲಿ ಕ್ಷೇತ್ರದಲ್ಲಿ ಮಾತ್ರ ಸಾಧ್ಯ. ಎಷ್ಟು ವಿಶೇಷ ಅಂತೀರ. ಇಂಥ ಒಂದು ಗರುಡ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಶ್ರೀರಂಗಕ್ಕೆ ಯಾರಾದರೂ ಶುಕ್ರದೋಷ ಪರಿಹಾರ ಮಾಡಬೇಕಂದ್ರೆ ಶ್ರೀರಂಗಂಗೆ ಹೋಗಬೇಕು. ಶುಕ್ರನ ಪರಿಹಾರ ಮಾಡಬೇಕು ಅಂದರೆ ನರದೌರ್ಬಲ್ಯ ಇದ್ದರೆ ಶ್ರೀರಂಗಕ್ಕೆ ಹೋಗಬೇಕು. ವಿಶೇಷವಾಗಿರ್ತಕ್ಕಂಥ ಕಣ್ಣೊಳಗೆ ನರಭಾಗದಲ್ಲಿ ಇರತಕ್ಕಂಥ ಯಾವುದೇ ದೋಷಗಳಿದ್ದರೆ, ರಕ್ತಚಲನೆ ಜಾಸ್ತಿ ಆದರೆ, ಕಣ್ಣು ಬ್ಲಾಕೇಜ್ ಆದರೆ, ಪ್ಯೂಪಲ್ ಹೊಟ್ಟೋದರೆ, ವಿಶೇಷವಾಗಿ ಪರೆ ಬಂದರೆ ಆ ಕ್ಷೇತ್ರಕ್ಕೆ ಶ್ರೀರಂಗಂ ರಂಗನಾಥ ಕ್ಷೇತ್ರಕ್ಕೆ ಹೋಗಬೇಕು. ಶುಕ್ರ ಸೂರ್ಯನ ಜೊತೆ ಇದ್ರೇ ಕಣ್ಣು ಹೋಗುತ್ತೆ ಗ್ಯಾರಂಟಿ. ಕನ್ನಡಕ ಹಾಕ್ಕೊಳ್ಳೋದು ಗ್ಯಾರಂಟಿ. ಸೂರ್ಯನ ಜೊತೆ ಶುಕ್ರ ಇದ್ದರೆ, ರಾಹು ದೃಷ್ಟಿ ಇದ್ದರೆ ನಿಮಗೆ ಕಣ್ಣು ಕಾಣಲ್ಲ. ಹೋಗಿದ್ದ ಕಣ್ಣು ವಾಪಸ್ಸೇ ಬರಲ್ಲ ಗ್ಯಾರಂಟಿ ಅನ್ನೋದು ರಾಹು ಜೊತೆಗಿದ್ದರೆ. ಅಕಸ್ಮಾತ್ ಗುರು ದೃಷ್ಟಿ ಏನಾದರೂ ಇದ್ದರೆ ಬರಬಹುದು. ಅಕಸ್ಮಾತ್ ಆಪರೇಷನ್ ಮಾಡಿದ್ಮೇಲೆ ಸರಿ ಹೋಗುತ್ತೆ ಅಂದರೆ ಕೇತು ಜೊತೆ ಸಾಕ್ಷಾತ್ ಚಂದ್ರ ಮತ್ತು ಸೂರ್ಯ. ಓ ಕನ್ನಡಕ ಹಾಕ್ಕೊಂತಾನೆ ಇವನು, ಲೆನ್ಸ್ ಹಾಕ್ಕೊಂತಾನೆ, ಸೋಡಾಬುಡ್ಡಿ ತುಂಬ ದಪ್ಪ ಗ್ಲಾಸ್ ಹಾಕೋಬೇಕಾದ್ರೆ ಕೇತು ಅಲ್ಲೇ ಇರ್ತಾನೆ ವಾಸಸ್ಥಳ. ಚಂದ್ರನ ಜೊತೆ ಕೇತು, ಸೂರ್ಯನ ಜೊತೆ ನೋಡ್ತಾನೆ. ಸೂರ್ಯ ಯಾರೋ ನೇತ್ರಾನುಗ್ರಹ ಸಿದ್ಧಿ, ಕಣ್ಣನ್ನು ಕೊಡ್ತಕ್ಕಂಥವನು. ಕೇತು ಯಾರೋ ಒಳಗಡೆ ಇರ್ತಕ್ಕಂಥ ನರಗಳು. ಮೇಲ್ಗಡೆ ಅಕಸ್ಮಾತ್ ಚಂದ್ರ ಇದ್ದರೆ ಲೇಪನ. ಆ ಚಂದ್ರ ಲೇಪನ ಅಂದರೆ ವಾಟರ್ ಕಂಟೆಂಟ್ಸ್ ಒಳಗಡೆ ಇರ್ತಕ್ಕಂಥ ಎಲ್ಲ ಪರೆ ಮುಚ್ಚಿಬಿಡುತ್ತೆ. ಮುಚ್ಚಿಬಿಟ್ಟಾಗ ಯಾರು ನೋಡೋಕ್ಕಾಗುತ್ತೆ? ಸಾಧ್ಯವೇ ಇಲ್ಲ. ಅಂಥ ಒಂದು ಶ್ರೀರಂಗಮು ಶುಕ್ರನ ಕ್ಷೇತ್ರ. ಒಂದು ಸಲ ಕಾಲ್ಭಾಗದಿಂದ ಯಾವುದು ತಿಳ್ಕೊಳ್ಳಿ, ರಕ್ತ ಚಲನೆ ತಲೆಗೆ ಹೋಗೋದು, ಮನುಷ್ಯನಿಗೆ ಉಲ್ಟಾ ಹೋಗ್ತಕ್ಕಂಥದ್ದು, ತಲೆ ಮೇಲೆ ಓವರ್ ಟ್ಯಾಂಕಿಂದ ಎಲ್ಲ ಕೊಳೆಗಳಿಗೆ ನೀರು ಬರುತ್ತಲ್ಲ ಆ ಥರ ಬರಲ್ಲ. ಹೆಬ್ಬೆಟ್ಟಿಂದ ತಲೆಗೆ ಹೋಗ್ತಕ್ಕಂಥದ್ದೇ ಉಲ್ಟಾ. ವಿಶೇಷವಾಗಿರ್ತಕ್ಕಂಥ ತಿರ್ಗಾಲ್ ತಿಪ್ಪಿ ಕೆಳಗಡೆಯಿಂದ ಹೋಗ್ತಕ್ಕಂಥ ರಕ್ತಚಲನೆ ಏನಾದರೂ ಇದ್ದರೆ ಅದು ಮಾನವನಿಗೆ ಮಾತ್ರ. ಅದಕ್ಕೆ ರಕ್ತ ಕಾಲು ಹೆಬ್ಬೆಟ್ಟಿಂದ ತಲೆಗೆ ಹೋಗುತ್ತೆ. ಅದಕ್ಕೆ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಇಂಥ ಒಂದು ರಕ್ತ ಏನು ಮನುಷ್ಯನಿಗೆ ಹೋಗುತ್ತೆ, ಮನುಷ್ಯನಿಗೂ ಆ ತೆಂಗಿನ ಮರಕ್ಕೂ ಎರಡೂ ವ್ಯತ್ಯಾಸ ಅಲ್ಲ, ಎರಡೂ ಒಂದೇ. ಯಾಕೆಂದರೆ ತೆಂಗಿನ ಮರಕ್ಕೂ ಮೇಲಿಂದ ಬರಲ್ಲ ನೀರು, ಕೆಳಗಿಂದ ಹೋಗುತ್ತೆ. ಅದಕ್ಕೆ 2:30 ರಾತ್ರಿಯಲ್ಲಿ ತೆಂಗಿನ ಮರಕ್ಕೆ ಕಿವಿ ಇಟ್ಟು ನೋಡಿದಾಗ ನೀವು ಫಸ್ಟ್ ಕ್ಲಾಸಾಗಿ ನೀರು ಹೋಗೋ ರಾತ್ರಿಯನ್ನು ಹೇಗೆ ಪಂಪ್ ಹಾಕಿ ಹೊಡಿತಾ ಇರುತ್ತೆ ನೀರು, ಆ ರಕ್ತ ಪರಿವರ್ತನೆ ಹೋಗ್ತಾ ಇರುತ್ತೆ ದೇಹಕ್ಕೆ. ಅದೇ ರೀತಿ ನೀರು ಮೇಲ್ಗಡೆ ಹೋಗಿ ಎಳ್ನೀರಿಗೆ ಸೇರುತ್ತೆ. ಅದು ನೀವು ನೋಡ್ಬೋದು. ಎಷ್ಟು ವಿಶೇಷತೆ. ಇದೆಲ್ಲ ಪ್ರಕೃತಿ ನಿಯಮ. ಭಗವಂತನ ಸಾಕ್ಷಾತ್ಕಾರ ಶುಕ್ರನ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಶ್ರೀರಂಗಂ ರಂಗನಾಥ. ಶ್ರೀರಂಗಮಲ್ಲಿ ಅಖಿಲಾಂಡೇಶ್ವರಿ ಎಷ್ಟು ವಿಶೇಷ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಅವಳಿಗೆ ಶ್ರೀಚಕ್ರ ಹಾಕಿದ್ದಾರೆ. ಅಮ್ಮನವರಿಗೆ ಕೆಂಪು ತಾವರೆ ಕೊಡಬೇಕು ಅಂದರೆ ಅಖಿಲಾಂಡೇಶ್ವರಿಗೆ, ವೈಟ್ ತಾವರೆ ಹೂವು ಕೊಡಬೇಕಂದ್ರೆ ಲಕ್ಷ್ಮೀ ಶ್ರೀರಂಗಂಗೆ. ಒಂದು ಆ್ಯಪಲ್ನ ನೀವು ಹೆಂಗೆ ಕತ್ತರಿಸ್ತೀರಾ, ಒಂದು ಹಾರ್ಟ್ನ ಅರ್ಧ ಭಾಗ ಮಾಡ್ತೀರಾ, ಇಡೀ ಜಗತ್ತಲ್ಲಿ ಇದಿರ್ತಂಥದ್ದು. ಅಂಥ ಒಂದು ವೈಶಿಷ್ಟ್ಯತೆ. ಸಮಯ ಕೊಟ್ಟಾಗ ಸಾಧ್ಯತೆ. ಸಮಯ ಕೊಟ್ಟವು ಯಾರು? ಮಾರಮ್ಮ ಒಬ್ಬಳೆ. ಅದಕ್ಕೆ ಸಮಯಪುರಂ ಮಾರಮ್ಮ. ತ್ರಿಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಆದಿ ಮಧ್ಯ ಅಂತ್ಯ. ಆದಿ ಮಧ್ಯಾಂತ್ಯ ರಂಗದಲ್ಲಿರ್ತಕ್ಕಂಥ ರಂಗನಾಥ, ಕೊನೆ ರಂಗನಾಥ ಯಾರೋ? ಶ್ರೀರಂಗಂ. ಅದಕ್ಕೆ ನೀವೇನು ಮಾಡ್ತೀವಿ, ಶ್ರಾವಣ ಮಾಸದ ಕೊನೆಯ ಶುಕ್ರವಾರ, ಶ್ರಾವಣ ಮಾಸದಲ್ಲಿ ಒಂದು ಶುಕ್ರವಾರ, ಅಥವಾ ವಿಶೇಷವಾಗಿರ್ತಕ್ಕಂಥ ಭಾದ್ರಪದ ಮಾಸದಲ್ಲಿ ಒಂದು ಶುಕ್ರವಾರ, ಅಥವಾ ವಿಶೇಷವಾಗಿ ಸಾವನ್ಕ ಮಹಿನ ಅನ್ನೋಕ್ಕಿಂತ ನೀವೆಲ್ಲರೂ ಮಾಘ ಮಾಸದ ಶುಕ್ರವಾರ, ಓಹೋ ಶಿವರಾತ್ರಿ ನಂತರ ಅಥವಾ ಉಗಾದಿಯ ನಂತರ, ಸಂಕ್ರಾಂತಿಯ ನಂತರ, ಈ ಸಮಯದ ಯಾವುದೋ ಒಂದು ಶುಕ್ರವಾರ, ಕಾರ್ತಿಕ ಮಾಸದಲ್ಲಿ ಶುಕ್ರವಾರ ಬಂದಾಗ ಇದಕ್ಕೆ ಆದಿ ಮಧ್ಯ ಅಂತ್ಯ. ಏನಂದರೆ ಕಾವೇರಿ ಜಗನ್ಮಾತೆ ಕೇಳ್ಕೊಳ್ತಾಳಂತೆ, ಆದಿನಾರಾಯಣ ವಿಷ್ಣು ಬ್ರಹ್ಮಾನಂದ ವಸಿಷ್ಠಕಂ ಶ್ರೀಮನ್ಮಾರುತಿ ಮಂದೇ ರಾಮದಾಸಂಚಕ ಶ್ರೀಧರಂ ಶ್ರೀಧರ ಶ್ರೀಧರ ಲೋಕಸಂಚಾರ ಶ್ರೀಧರ ಅಂತ ಸ್ಮರಣೆ ಮಾಡ್ಕೊತೀವಿ. ಆದಿನಾರಾಯಣ ಆಗಿರ್ತಕ್ಕಂಥ ರಂಗನಾಥ ಮಲಗಿರ್ತಾನೆ ಎಲ್ಲಿ? ಶ್ರೀರಂಗಪಟ್ಟಣದಲ್ಲಿ. ಫಸ್ಟ್ ಕಾಲು ಆದಿ ಅಂದರೆ ಮೊದಲು, ಮಧ್ಯ ಅಂದರೆ ಶಿವನ ಸಮುದ್ರ. ಶಿವನ ಸಮುದ್ರದಲ್ಲಿ ಬ್ಲಫ್ ಅಂತ ಏನು ಕರಿತೀವಿ, ನೀವೆಲ್ಲ ವಾಟರ್ ಫಾಲ್ಸ್ ನೋಡೋಕ್ಕೆ ಹೋಗ್ತೀರಾ, ಅದನ್ನು ಶಿವನ ಸಮುದ್ರ ಅಂತ ಕರೀತಾರೆ. ಮಧ್ಯರಂಗ. ಈ ಮಧ್ಯರಂಗದ ಜೊತೆಗೆ ಕೊನೆಯದಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಶ್ರೀರಂಗ. ಕಾವೇರಿ ಏನು ಮಾಡ್ತಾಳೆ, ಫಸ್ಟ್ ಬಂದಿರತಕ್ಕಂಥದ್ದು ಪೂರ್ತಿಯಾಗಿ ನಮಸ್ಕಾರವನ್ನು ಮಾಡ್ತಾಳೆ. ಎಲ್ಲಿ ನಮಸ್ಕಾರ ಮಾಡ್ತಾಳೆ? ಪರಿಪೂರ್ಣ ರಕ್ಷಾ ಕವಚಾನುಗ್ರಹ ಸಿದ್ಧಿರಸ್ತೋ. ಶ್ರೀರಂಗಪಟ್ಟಣಕ್ಕೆ ಹೋಗಿ ಕಾಲು ತೊಳಿತಾಳೆ. ರಂಗನಾಥ ರಂಗನಾಥ ಭಗವಂತ ನನ್ನ ತಂದೆ ಅಂತ. ಗಂಗಾ ತೊಡೆಯಲ್ಲಿ ಹುಡ್ತಾಳೆ, ಕಾವೇರಿ ಹೆಬ್ಬೆಟ್ಟಲ್ಲಿ ಹುಡ್ತಾಳೆ.
ಅದೇ ಶ್ರೀಮನ್ನಾರಾಯಣಗೆ ತೊಡೆಯಲ್ಲಿ ಹುಟ್ಟವಳು ಮಹಾಲಕ್ಷ್ಮಿ, ಮಹಾಗಳೆ ಆಗಿರ್ತಕ್ಕಂಥ ಗಂಗಾಲಕ್ಷ್ಮಿ. ಅದೇ ಹೆಬ್ಬೆಟ್ಟಲ್ಲಿ ಹುಟ್ಟತಕ್ಕಂಥದ್ದು ಕಾವೇರಿ. ಕಾವೇರಿಗೂ ಗಂಗೆಗೂ ಭಾಳ ವಿಭಿನ್ನವಾಗಿರ್ತಕ್ಕಂಥ ಒಂದು ಚಂಚಲೆ, ಅಭಿನವ ಸಂಬಂಧ. ಅದರ ಜೊತೆಗೆ ತಾಮ್ರವರ್ಣಿ. ತಾಮ್ರವರ್ಣಿಯಲ್ಲಿ ಹುಡ್ತಾಳೆ ಪಂಕಜ ನಯನ. ಪಂಕಜ ನಯನ ಅಂದರೆ ಎರಡು ಕಣ್ಣಿನ ಮಧ್ಯದಲ್ಲಿರ್ತಕ್ಕಂಥ ನೀರು ಅವನ ಅಕಸ್ಮಾತ್ ಸೋರಿದರೆ ನಾರಾಯಣ ಒಂದ್ಸಲ ಕಣ್ಣು ಮುಚ್ಚಿ ಹಂಗೆ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಅಂತೀವಲ್ಲ, ಆ ಥರ ಒಂದೇನಾದರೂ ಬಂದರೆ ಆ ಆನಂದ ಬಾಷ್ಪವೇ ತಾಮ್ರವರ್ಣಿ. ಅದಕ್ಕೆ ಒಬ್ಬ ಮನುಷ್ಯ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತಿನಂ. ಅಂದರೆ ಒಬ್ಬ ಮನುಷ್ಯ ಮೃತ್ಯು ಸತ್ತೋದರೆ ಅಸ್ಥಿಗಳನ್ನು ಅಕಸ್ಮಾತ್ ತಾಮ್ರವರ್ಣಿ ನದಿಯೊಳಗೆ ಹಾಕಿದರೆ ಸಾಕಂತೆ ಮತ್ತೆ ಪುನರ್ಚೇತನ. ಯಾರು ಹೇಳಿದ್ದು? ಆದಿಶಂಕರಾಚಾರ್ಯ ಹೇಳ್ತಾರೆ. ಈ ತಾಮ್ರವರ್ಣಿ ನದಿಯಲ್ಲಿದೆ, ತಿರುನಲ್ವೇಲಿ ಹತ್ರ ಇದೆ. ಗಂಗಾ, ಯಮುನಾ, ಸರಸ್ವತಿ ಹೇಗೆ 3 ನದಿಗಳಿದೆಯೋ ಪ್ರಯಾಗರಾಜಲ್ಲಿ ಗಂಗಾ, ಕಾವೇರಿ, ತಾಮ್ರವರ್ಣಿ, ಈ 3 ಯಾವತ್ತು ಬತ್ತೋಗುತ್ತೋ ಜಗತ್ತು ಅಳೆದು ಹೋಗುತ್ತೆ. 3 ಬತ್ತೋದಾಗ ಜಗತ್ತು ಅಳೆದು ಹೋಗುತ್ತೆ. ಇದು ಶ್ರೀರಂಗಮ ಕ್ಷೇತ್ರ ಮಹಿಮೆ. ಸೊ ಒಂದು ಆ್ಯಪಲ್ನ ನೀವು ಕತ್ತರಿಸಿದಾಗ ಹೇಗೆ ಅರ್ಧ ಭಾಗ ಆಗುತ್ತೆ ಹೋಳು, ಆ ಅರ್ಧ ಭಾಗದ ಹಾರ್ಟಿನ ಅರ್ಧ ಶೇಪು ಏನಿದೆ ಅವನು ಜಂಬುಲಿಂಗೇಶ್ವರ ಅಂತ ಕರೀತಾರೆ, ಜಲಕಂಠೇಶ್ವರ ಅಂತ ಕರೀತಾರೆ. ನೀರಿನ ಅಂಶ ಏನಾದರೂ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಅಂತ ಏನು ಪಂಚಭೂತಗಳಾಗಿರ್ತಕ್ಕಂಥ ಈಶ್ವರ ಇದ್ದಾನೆ, ಜಲಲಿಂಗ ಆಗಿರ್ತಕ್ಕಂಥ ನವನೇ. ಅದಕ್ಕೆ ಇಲ್ಲಿ ಜಂಬುಲಿಂಗೇಶ್ವರ ಪ್ರತಿಷ್ಠಾಪನೆ ಮಾಡಿರೋ ಜಂಬುಕೇಶ್ವರ ಋಷಿಗಳು ಅವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮರ ಜಂಬುಲಿಂಗೇಶ್ವರ ಮರ. ಅದಕ್ಕೆ ಜಂಬೂ ಪಳಂ. ಜಂಬೂ ಪಳಂ ಅಂದರೆ ನೇರಳೆ ಹಣ್ಣು, ವಿಶೇಷವಾಗಿರ್ತಕ್ಕಂಥ ದೊಡ್ಡ ನೇರಳೆ ಹಣ್ಣು, ಜಂಬೂ ನೇರಳೆ ಹಣ್ಣು. ಏನು ಗಮ್ಮಂತೆ ಅಂತೀರಾ? ರಕ್ತವಾಸ ಸ್ಥಿತೆ, ಬಾಯಲ್ಲಿ ಹಾಕ್ಕೊಂಡು ಕೆಂಪಗಾಗ್ಬಿಡೋದು ನಾಲಿಗೆಲ್ಲ, ಏನು ಚೆನ್ನಾಗಿರೋದು ರುಚಿ ಅಂತೀರಾ. ಉಪ್ಪು ಹಾಕೊಂಡು ಕೆಲವರು ತಿಂತೀರಾ, ಹಂಗಾದ್ರೆ ತಿಂದು ಜಂಬು ನೇರಳೆನ ಹಾಗೇ ತಿನ್ನಬೇಕು. ನಾಗಲಿಂಗ ಪುಷ್ಪಂ, ತಮಿಳುನಾಡಲ್ಲಿ ಹೇಳ್ತಾರೆ ನಾಗಪಳಂ. ಯಾರು ಇದನ್ನು ತಿಂತಾರೆ? ನಾಗರಹಾವುಗಳಿಗೆ ತುಂಬ ಹತ್ತಿರವಾಗ್ತೀವಿ, ಸರ್ಪದೋಷಗಳು ಬೇಗ ಹೋಗುತ್ತೆ, ಶುಕ್ರದೋಷಗಳು ಪರಿವರ್ತನೆ ಆಗುತ್ತೆ. ಇದೆಲ್ಲ ಆಗ್ತಕ್ಕಂಥದ್ದು ಜಂಬುಲಿಂಗೇಶ್ವರ ಕ್ಷೇತ್ರದಲ್ಲಿ. ಸೊ ಜಂಬುಲಿಂಗೇಶ್ವರ ಏನು ಮಾಡ್ತಾರೆ? ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ, ಭಾಳ ಸಂತೋಷ. ಓಂ ಶಂಭುವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡ್ತಾ ಇದ್ದಾಗ ಏನಾಯಿತು? ಭಾಳ ಸಂತೋಷ. ಪರಮೇಶ್ವರನು ಅಸ್ತು ಅಂತ. ಏನಕ್ಕೆ ಹೀಗೆ ಅಂದರೆ ಕಾಡಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಈ ಜಂಬುಲಿಂಗೇಶ್ವರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಯಾರು ಅಂತ ಜಂಬು ಋಷಿಗಳು ಕೇಳ್ತಾರೆ. ಆಗ ಪಾರ್ವತಿನೇ ಸ್ವತಃ ನೀರಲ್ಲಿ ಲಿಂಗ ಮಾಡಿರ್ತಕ್ಕಂಥ, ನೀರಲ್ಲೇ ಲಿಂಗವನ್ನು ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಪಾರ್ವತಿ ಒಬ್ಬಳ ಕೈಯಲ್ಲೇ ಸಾಧ್ಯ. ಅದಾಗಿರೋದು ಕಾವೇರಿ ನದಿಯಲ್ಲಿ, ಅದಾಗಿರ್ತಕ್ಕಂಥ ಶ್ರೀರಂಗಮ್ಮಲ್ಲಿ, ತಿರುಚಿರಾಪಳ್ಳಿಯಲ್ಲಿ. ಶ್ರೀರಂಗಮ್ ಅಂದ್ರೂ ಒಂದೇ, ತಿರುಚಿರಾಪಳ್ಳಿ ಅಂದರೂ ಒಂದೇ. ತಿರುಚಿ ಅಂದರೆ ಶಾರ್ಟ್ ಫಾರ್ಮು, ತಿರುಚಿರಾಪಳ್ಳಿ ಅಂದರೆ ದೊಡ್ಡ ಫಾರ್ಮು. ಅಂದರೆ ಆ ಡಿಸ್ಟ್ರಿಕ್ಟು ತಮಿಳ್ನಾಡಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ಸು. ತಮಿಳ್ನಾಡು ಎಂಟೈರ್ ಜಾಗದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟು. ಆಗ ಅವ್ರು ಕೇಳ್ಕೊಂಡಿರ್ತಕ್ಕಂಥ ಈ ಕಾವೇರಿಯಲ್ಲಿ ಪಾರ್ವತಿ ಲಿಂಗವನ್ನು ಮಾಡ್ತಾಳೆ. ತುಂಬ ನೋಡಿ, ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಅಗ್ನಿಲಿಂಗ ಅಂದರೆ ಯಾವುದು? ತಿರುವಣ್ಣಾಮಲೈ. ವಾಯುಲಿಂಗ ಅಂದರೆ ಕಾಳಹಸ್ತಿ, ಶ್ರೀ ಕಾಳಹಸ್ತಿ. ಶ್ರೀ ಅಂದ್ರೇನೋ ಸಾಕ್ಷಾತ್ ಜಗನ್ಮೋಹಿನಿ. ಕಾಳ ಅಂದ್ರೇನು? ಹಾವು. ಹಸ್ತಿ ಅಂದರೆ ಆಂಜನೇಯ. ಈ 3 ಜನ ಸೇರಿ ಮಾಡಿರ್ತಕ್ಕಂಥ ಗಣೇಶ, ಸುಬ್ರಹ್ಮಣ್ಯ, ಪಾರ್ವತಿ ಮಾಡಿರೋದೇ ವಾಯುಲಿಂಗ. ಆಯಿತಾ? ಇದು ವಿಶೇಷ ಅಗ್ನಿಲಿಂಗ ಆಯಿತು ತಿರುವಣ್ಣಾಮಲೈ. ಅದಾದಮೇಲೆ ವಿಶೇಷ ವಾಯುಲಿಂಗ ಆಯಿತು. ಆಕಾಶಂ ಪತಿತೋ ಮಿತಾಗತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಜ್ಜತಿ. ಆಕಾಶ ಮಾರ್ಗದಲ್ಲಿರ್ತಕ್ಕಂಥ ಆಕಾಶಲಿಂಗ ನಟರಾಜ ಯಾರೋ? ಸ್ವಯಂ ಚಿದಂಬರ ನಟರಾಜ. ಅದಕ್ಕೆ ಚಿದಂಬರದ ಆಕಾಶಲಿಂಗ ಆಯಿತು. ಇದೆಲ್ಲ ಮಾಡಿದ್ವಿ. ಭೂಮಿ ಪೃಥ್ವಿಲಿಂಗ ನೋಡಬೇಕು. ಪೃಥ್ವಿ ಎಲ್ಲಿರುತ್ತೆ? ಅದಕ್ಕೆ ಇಂಥ ಪೃಥ್ವಿ ಕಾಂಚೀಪುರಕ್ಕೆ ಹೋದಾಗ ಏಕಾಂಬರೇಶ್ವರ ಪಾರ್ವತಿ ಏನು ಮಾಡ್ತಾಳೆ? ಪೃಥ್ವಿಯನ್ನು ಸೇರಿಸಿ ಆನೆಗಳ ಕೈಯಲ್ಲಿ ಮಣ್ಣು ತರಿಸಿ ಆ ಲಿಂಗವನ್ನು ಮಾಡ್ತಾಳೆ. ಎಷ್ಟು ಚೆನ್ನಾಗಿರುತ್ತೆ! ಇದು ಪಾರ್ವತಿ ಮಾಡಿರ್ತಕ್ಕಂಥ ಲಿಂಗವೇ. ಈ ಲಿಂಗಮಯವಾಗಿರ್ತಕ್ಕಂಥ 10 ಆನೆಗಳು ಬಂದು ತುಳಿದ್ರೂ ಇವತ್ತು ಆ ಲಿಂಗ ಪುಡಿ ಆಗಲ್ಲ. ಹುತ್ತದ ಮಣ್ಣಲ್ಲಿ ಮಾಡಿದ್ರು ಪುಡಿ ಆಗಲ್ಲ. ಯಾಕೆ ಅಂದರೆ ಜಂಬುಕೇಶ್ವರನ ಜೊತೆಗೆ ಸಾಕ್ಷಾತ್ ಭೂಮಿಯಲ್ಲಿ ಏಕಾಂಬರೇಶ್ವರ, ಅದಾದ ಮೇಲೆ ತಿರುವಣ್ಣಾಮಲೆಯಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ, ಪರಿಪೂರ್ಣ ಆಕಾಶದಲ್ಲಿದ್ದ ಚಿದಂಬರಲಿಂಗೇಶ್ವರ, ಕೊನೆಯದಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಏನಾದರೂ ಇದ್ದರೆ ಅದು ಜಂಬುಲಿಂಗೇಶ್ವರ. ಜಂಬುಕೇಶ್ವರದಲ್ಲಿ ಜಂಬು ಪರಿಪೂರ್ಣವಾಗಿರ್ತಕ್ಕಂಥ ಜಂಬು ಋಷಿಗಳು ಅವರು ಮಾಡಿರ್ತಕ್ಕಂಥ ಲಿಂಗ. ಈ ಈಶ್ವರನ ಮೇಲೆ ನೀರಿದೆ, ಭಾಳ ಸಂತೋಷ. ಎಲೆಗಳೆಲ್ಲ ಬೀಳ್ತಾ ಇದೆ. ಅಯ್ಯೋ ಎಲೆ ಬೀಳಬಾರ್ದು, ಏನಾದರೂ ಮಾಡಬೇಕು. ಅವನಿಗೆ ಈಶ್ವರನಿಗೆ ನೆಳೆ ಇಲ್ಲ. ತುಂಬ ಸಂತೋಷ ಅಂದಾಗ ಪರಿವರ್ತನಾ ಸ್ವರೂಪಕ್ಕೆ ಹೀಗೆ ಮಾಡಿದ್ವಿ. ಪರಿವರ್ತನಾ ಸ್ವರೂಪಕ್ಕೆ ಮಾಡಿರ್ತಕ್ಕಂಥದ್ರಲ್ಲಿ ಏನು ಮಾಡಿದ್ವಿ? ಆ ಜಂಬುಲಿಂಗೇಶ್ವರನ ಮೇಲೆ ಎಲೆಗಳು ಬೀಳೋ ಬದಲು ಇವರು ನೆರಳು ಮಾಡಿದ್ರು. ಯಾರೋ ಜಂಬುಕೇಶ್ವರ ಋಷಿ ಪ್ರತಿಷ್ಠಾಪನೆ ಮಾಡಿ ಕೂತ್ಕೊಂಡ್ರು. ಆ ಲಿಂಗದ ಮೇಲೆ ಒಂದು ಮರವಾಗಿ ಮಾಡ್ತಾರೆ. ಅದು ಜಂಬುಕೇಶ್ವರ.
ಜಂಬುಲಿಂಗಕ್ಕೆ ವಿಶೇಷವಾಗಿ ಜಂಬುಕೇಶ್ವರನ ಹಾಕ್ತಾರೆ. ನದಿ ಕಾವೇರಿ ಹರಿತಿರುತ್ತೆ, ಮೇಲೆ ಆಚರಣೆ ಕೊಡ್ತಾರೆ. ಈ ಆಶ್ರಯ ಕೊಟ್ಟಿದ ಮೇಲೆ ಎಲೆಗಳೆಲ್ಲ ಬೀಳ್ತಾ ಇರುತ್ತೆ. ಇದನ್ನು ನೋಡಿರ್ತಕ್ಕಂಥದ್ದು ಎಲೆಗಳು ಬೀಳಬಾರ್ದಲ್ಲ, ಏನು ಮಾಡೋದು ಅಂದಾಗ ಆಗ ಅಲ್ಲಿರ್ತಕ್ಕಂಥ ಜೇಡ್ರ ಹುಳು, ವಿಶೇಷವಾಗಿ ಅದ್ರ ಮೇಲೆ ಜೇಡ್ರ ಹುಳು, ಮರಕ್ಕೆ ಲಿಂಗಕ್ಕೆ ಮಧ್ಯ ಜೇಡ್ರ ಹುಳು ಒಂದು ದೊಡ್ಡ ಬಲೆ ಬೀಸುತ್ತೆ. ಆ ಬಲೆ ಬೀಸಿದಾಗ ಏನು ಅಂದರೆ ಮೇಲು ಎಲೆಗಳೆಲ್ಲ ಬರೀ ಜೇಡ್ರ ಹುಳು ಕಟ್ಟಿರ್ತಕ್ಕಂಥ ಬಲೆ ಮೇಲೆ ಬೀಳುತ್ತೆ ಹೊರತು ಈಶ್ವರನ ಮೇಲೆ ಬೀಳದೇ ಇರಬಾರ್ದು. ನನ್ನ ಸೇವೆ ನಾನು ಮಾಡ್ತಾ ಇದ್ದೀನಿ, ಶುಕ್ರನ ಅನುಗ್ರಹ. ಅದಕ್ಕೆ ಇವತ್ತಿಗೂ ಜೇಡ್ರ ಮಳೆ ನಿಮ್ಮ ಮನೇಲಿದ್ದರೆ, ಜೇಡ್ರ ಗೂಡು ಕಟ್ಟಿದ್ರೆ ಎಲ್ಲಾದರೂ ಕಂಡ್ರೆ ಮಾತ್ರ ತೆಗಿಬೇಕೆ ಹೊರತು ನೀವುಗಳು ಮಾಡಿರೋ ತಪ್ಪು ಯಾವ ಕಾಲಕ್ಕೂ ಹುಡುಕೊಂಡು ಹೋಗಿ ಎಲ್ಲ ತೆಗಿಬಾರ್ದು. ಕಾಳಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಉಗ್ರಂ ತಾಳಿ, ಆ ಉಗ್ರ ತಾಳಿ ಆಗಿರ್ತಕ್ಕಂಥವಳು ಮಹಾಕಾಳಿ, ಇಂಥ ಜಗನ್ಮಾತೆ ಮಹಾಕಾಳಿ ಆಗಿರ್ತಕ್ಕಂಥವಳನ್ನ ಯಾವತ್ತೂ ಅಲ್ಲಿ ಜೇಡ್ರ ಹುಳಿ ಬಿಡ್ತಿದ್ದೆ ತೆಗೆದುಬಿಡೋಣ, ಅಯ್ಯೋ ಇಲ್ಲಿದೆ ತೆಗೆದುಬಿಡೋಣ, ಕ್ಲೀನ್ ಮಾಡಬಾರ್ದು, ಹಾಗೆಲ್ಲ ಮನೆ ತೊಳೆದು ಹೋಗುತ್ತೆ, ಹುಷಾರ್. ಮಹಾಕಾಳಿ ಕೋಪ ಬರುತ್ತೆ. ಮಹಾಕಾಳಿ, ತಾರಾದೇವಿ, ಷೋಡಶಿ, ಲಲಿತಾ ತ್ರಿಪುರಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಳಾಮುಖಿ, ಮಾತಂಗಿ, ಕಮಲಾತ್ಮಿಕ, ಈ ವಿಶೇಷವಾಗಿರ್ತಕ್ಕಂಥ ನವದುರ್ಗೆಯರ ಒಂದು ಅಂಶ ಆ ಕಾಳಿ ಆ ಜೇಡ್ರ ಹುಳತ್ತೆ. ಆ ಜೇಡ್ರ ಹುಳ ಏನು ಮಾಡುತ್ತೋ ಮೇಲ್ಗಡೆ ಒಂದು ಪದರವನ್ನು ಕಟ್ತು, ಜೇಡ್ರ ಬಲೆ ಬೀಸ್ತು, ಪರಮೇಶ್ವರನಿಗೂ ಮರಕ್ಕೂ ಮಧ್ಯದಲ್ಲಿ ಎಲೆ ಇಟ್ಟು ಆನೆ ಬಂತು. ಅಲ್ಲಿಂದ ಬಂದಿದ್ದ ಆನೆ ನೋಡ್ತು, ಅಯ್ಯೋ ಏನಿಂಥ ಕೆಲಸ ಮಾಡ್ಬಿಟ್ಟಿದ್ಯಾ, ಇಲ್ಲೆಲ್ಲ ನೀನು ಜೇಡ್ರ ಬಲೆ ಕಟ್ಬಿಟ್ಟಿದೆಯಾ ಅಂತ. ಆನೆ ಏನು ಮಾಡುತ್ತೆ, ಈ ಈಶ್ವರನ ಮೇಲೆ ಬಿಡ್ತಕ್ಕಂಥದ್ದು ತೋ ಧೂಳು, ನಾನು ಪೂಜೆ ಮಾಡಬೇಕು ಅಂಥೇಳಿ ಆ ಜೇಡ್ರ ಬಲೆ ನಿಂಗೆ ತೆಗೆದುಬಿಡುತ್ತೆ ಆನೆಯ ಸೊಂಡ್ಲಲ್ಲಿ. ತೆಗೆದು ಆಗೋದ್ಮೇಲೆ ಏನು ಮಾಡೋದು, ಅಯ್ಯೋ ಅದನ್ನು ಬೇರೆ ತೆಗೆದುಹಾಕ್ಬಿಟ್ಟ ಮೇಲೆ ಆನೆ ಅಭಿಷೇಕ ಮಾಡಿಬಿಡ್ತು. ಆನೆ ಅಭಿಷೇಕ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಕೋಟಿ ಸೂರ್ಯ ಸಮಪ್ರಮನಾಗಿರೋ ಗಣಪತಿನೇ ಸ್ವತಃ ಪೂಜೆ ಮಾಡ್ತಾನೆ. ಆ ವಿಶೇಷವಾಗಿ ಜಂಬುಲಿಂಗೇಶ್ವರನಿಗೆ ಇದನ್ನೂ ಪೂಜೆ ಮಾಡಿ ನಮಸ್ಕಾರ ಆಯಿತು, ಭಾಳ ಸಂತೋಷ ಆಯಿತು. ಈ ಸಂತೋಷವನ್ನು ಪಟ್ಟಿರ್ತಕ್ಕಂಥದ್ದಲ್ಲಿ ಆನೆ ಒಳಗೆ ಬಂದ್ಬಿಡ್ತು. ಈ ಆನೆನೂ ಬರಬಾರ್ದು ಅಂಥೇಳಿ ವ್ಯವಸ್ಥಿತವಾಗಿ ಏನು ಮಾಡೋದು, ನೀನು ಒಂದು ಕಾಲದಲ್ಲಿ ಈ ಪೂಜೆಯನ್ನು ಮಾಡಿರ್ತಕ್ಕಂಥ ನಾವು 3 ಜನ, ಜಂಬುಲಿಂಗೇಶ್ವರ, ಶ್ರೀಯಾಗಿರ್ತಕ್ಕಂಥ ಜೇಡ್ರ ಹುಳ, ತದನಂತರ ಆನೆ, 3 ಜನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಏಕೈಕ ಲಿಂಗ ಜಂಬುಲಿಂಗೇಶ್ವರ. ಇದೆಲ್ಲಿದೆ, 1 ಪಾರ್ಟ್ ಆಫ್ ದಿ ಹಾರ್ಟ್, ಈ ಕಡೆ ಭಾಗ ಬಂದ್ಬಿಡ್ತು. ಎಡಭಾಗದಲ್ಲಿ ಶ್ರೀರಂಗ ರಂಗನಾಥ. ನಾನು ಫಸ್ಟ್ ಹೇಳಿದ ರಂಗನಾಥ ಯಾವುದೋ, ಸಾಕ್ಷಾತ್ ಶ್ರೀರಂಗಪಟ್ಟಣ. ಅಲ್ಲಿ ಫಸ್ಟ್ ಕಾಳೆ ತೊಳಿತಾಳೆ ಯಾರೋ, ಕಾವೇರಿ ತೊಳೆದು ನಮಸ್ಕಾರ ಮಾಡ್ತಾಳೆ ರಂಗನಾಥ, ಭಾಳ ಸಂತೋಷ. ಸೊ ಯಾರು ಆ ಶುಕ್ರವಾರದೊಂದು ಆದಿ ಮಧ್ಯ ಅಂತ್ಯ ರಂಗ 3 ರಂಗನಾಥನ ದರ್ಶನವನ್ನು ಮಾಡ್ತಾರೆ ಒಂದೇ ದಿವಸದಲ್ಲಿ, ಶುಕ್ರನ ಅನುಗ್ರಹ ಆಗುತ್ತೆ, ಶುಕ್ರ ದೋಷ ಹೋಗುತ್ತೆ, ಶುಕ್ರ ಪರಿವರ್ತನೆ ಆಗುತ್ತೆ, ಶುಕ್ರ ಧನಪ್ರಾಪ್ತಿ ಆಗುತ್ತೆ. ಅಂದರೆ ಏನೋ ಹೋಗಿ ಬಂದ ತಕ್ಷಣ ದರ ದುಡ್ಡು ಬೀಳತ್ತೆ ನಿಮಗೆ. 2,000 ರೂಪಾಯಿ 3,000 ರೂಪಾಯಿ ದುಡ್ಡೇನು ಬೀಳಲ್ಲ. ನಿಧಾನಕ್ಕೆ ಪ್ರಧಾನವಾಗಿ ಆಗ್ತಕ್ಕಂಥ ಅವಕಾಶ. ಒಂದು ದಾರಿ, ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ 1 ವಿಂಡೋ ವಿಲ್ ಬಿ ಓಪನ್. ಒಂದು ಮಧ್ಯದಾರಿಯನ್ನು ಓಪನ್ ಮಾಡ್ತಾನೆ ಭಗವಂತ. ಆ ಸಮಯಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. ಭಾಳ ಸಂತೋಷ. ಎರಡನೇದಾಗಿ ಬ್ಲಫ್ ಅಂತ ಕರಿತೀವಿ. ಅಲ್ಲಿ ಹೋಗಿ ಶಿವನ ಸಮುದ್ರದಲ್ಲಿ ಕಾಲು ತೊಳಿತಾಳೆ. ಆ ಕಾಲು ತೊಳೆದ ನಂತರ ಅಲ್ಲಿಂದ ಶ್ರೀರಂಗಕ್ಕೆ ಬರ್ತಾಳೆ. ಆ ಶ್ರೀರಂಗಕ್ಕೆ ಬಂದು ಸೇರಿ ಅದಾದ ಮೇಲೆ ಸಮುದ್ರವನ್ನು ಸೇರ್ತಕ್ಕಂಥದ್ದೇ ಕಾವೇರಿ. ಅದಕ್ಕೆ ಇಂಥ ಒಂದು ಕಾವೇರಿಯನ್ನು ಮಾತೃದೇವೋ ಭವ ಅಂತ ಇವತ್ತು ತಮಿಳುನಾಡಲ್ಲಿ ನಾವು ಯಾವ್ದಾರು ನದಿ ಹೊಸದಾಗಿ ಬಂದರೆ ಎಲ್ಲೇ ಯಾವ ಕ್ಷೇತ್ರಕ್ಕೆ ಹೋದ್ರೂ ಅದಕ್ಕೆ ಗೌರವ ಯಾರಾದರೂ ಕೊಡ್ತಾರೆ ಅಂತ ತಮಿಳುನಾಡವರು ಮಾತ್ರ. ಒಂದು ನದಿ ಹೊಸದಾಗಿ ಬರ್ತಾ ಇದೆ ಅಂದರೆ ತಮಿಳುನಾಡು, ಕರ್ನಾಟಕದಿಂದ ಬಿಡ್ತೀವೋ, ಆಂಧ್ರದಿಂದ ಬರುತ್ತೋ ಗೊತ್ತಿಲ್ಲ, ಅಥವಾ ಯಾವುದಾದ್ರು ಒಂದು ವಿಭಿನ್ನವಾಗಿರ್ತಕ್ಕಂಥ ಮೋಡ ಆಸ್ಫೋಟವಾಗುತ್ತೋ ಗೊತ್ತಿಲ್ಲ, ಮಳೆ ಕಾಲದಲ್ಲಿ ಬರುತ್ತೋ ಗೊತ್ತಿಲ್ಲ, ನದಿ ತುಂಬ ಹರಿಯೋ ಸಮಯಕ್ಕೆ ಒಂದು ನದಿ ಪೂಜೆಯನ್ನು ಮಾಡ್ತಾರೆ, ಜಗನ್ಮಾತೆಯ ಅನುಗ್ರಹವನ್ನು ಪಡಿತಾರೆ, ಸಾಕ್ಷಾತ್ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಒಂದು ತೆಂಗಿನಕಾಯಿ ಹಣ್ಣು ಹಂಪಲ ಮಾಡಿ ತಾಯಿ ಜಗನ್ಮಾತೆ ಯಾವತ್ತು ಬತ್ತ ಹೋಗದೆ ಇರು, ಎಂಥ ಪಸರು ಪೈರೆಲ್ಲ ಇದೆ, ಇದೆಲ್ಲ ಬತ್ತ ಬಂದರೇ ಜಗತ್ತಿಗೆ ಊಟ. ಅವರೆಲ್ಲ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ 2 ಬಿಳಿ 1 ಕೆಂಪು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದೆಲ್ಲ ತಿಳ್ಕೊಬೇಕ್ರಿ. ತಿಳ್ಕೊಳಕ್ಕೆ ಏನು ಮಾಡ್ಬೇಕು ನೀವು, ಬ್ರಹ್ಮಾಂಡ ಗುರುಗಳೆಲ್ಲ ವಿಶೇಷವಾಗಿರೋ ಬ್ರಹ್ಮಾಂಡ ವಿಚಾರನ ನೋಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಗಂಟೆ ಬಾರಿಸ್ಬೇಕು, ತಿಳ್ಕೊಬೇಕು. ಇದನ್ನೆಲ್ಲ 4 ಜನಕ್ಕೆ ಹಾಡಿ ಹಂಚಬೇಕು. ಸೊ ಇದೆಲ್ಲ ಇಂತಹ ವಿಚಾರಗಳನ್ನು ಏಕೈಕ ಯಾರಾದರೂ ಹೇಳ್ತಾರೆ ಅಂದರೆ ಬ್ರಹ್ಮಾಂಡಗಳಿಗೆ ಮಾತ್ರ ಸಾಧ್ಯ. ಶ್ರೀರಂಗಕ್ಕೆ ಹೋಗ್ವಿ, ಭಾಳ ಸಂತೋಷ. ಶ್ರೀರಂಗಕ್ಕೆ ಹೋದಾಗ ಒಂದು ವಿಚಾರ ಏನು ಅಂದರೆ ಅಲ್ಲಿ ಆ ಕಡೆ ಮಹಾಲಕ್ಷ್ಮಿ ಕೃಪಾಶೀರ್ವಾದ ಕೆಂಪಾಗಿರ್ತಕ್ಕಂಥ ಅನುಗ್ರಹವನ್ನು ಪಡಿತಾರೆ. ಲಕ್ಷ್ಮಿಗೆ ಕಮಲದ ಹೂವು ಅಲ್ಲೂ ಇಷ್ಟ, ಆದರೆ ಅವಳಿಗೆ ಬೆಳ್ಳಿಗಿರ್ತಕ್ಕಂಥ ತಾವರೆ ಹೂ ಹಾಕಬೇಕು. ಈ ಕಡೆ ಇರ್ತಕ್ಕಂಥ ಅಖಿಲಾಂಡೇಶ್ವರಿಗೆ ಕಿವಿ ಓಲೆ ಇದೆ. ಜಂಬುಲಿಂಗೇಶ್ವರನ ಹಿಂದೆ ಪಾರ್ವತಿಗೆ ಅಖಿಲಾಂಡೇಶ್ವರಿ ಅಂತ ನಾಮಕರಣ. ಅವಳಿಗೆ ನಮ್ಮ ತಾತ ಅವರು ಮುತ್ತಾತನವರಾಗಿರ್ತಕ್ಕಂಥ ಕಾಂಚಿ ಪರಮಾಚಾರ್ಯರು ಸಾಕ್ಷಾತ್ ವಿಶೇಷವಾಗಿರ್ತಕ್ಕಂಥ ಚಂದ್ರಶೇಖರ ಸರಸ್ವತಿಗಳು, ಜಗದ್ಗುರು ಆದಿಶಂಕರಾಚಾರ್ಯರ ಅಂಶರಾಗಿರ್ತಕ್ಕಂಥ ಪರಮಾಚಾರ್ಯರಾಗಿರ್ತಕ್ಕಂಥ
ಜಯೇಂದ್ರ ಸರಸ್ವತಿಗಳ ಅವರ ಗುರುಗಳು ಚಂದ್ರಶೇಖರ ಸರಸ್ವತಿಗಳು. ಇವರು ಅವಧೂತರಲ್ಲ, ಸ್ವಯಂ ಶಂಕರಸ್ಯ ಹೃದಯಂ ಶಿವ, ಹೃದಯದಲ್ಲೇ ಶಂಕರನ ಕೂಡಿಸ್ಕೊಂಡಿದ್ರು, ಸ್ವಯಂ ಶಂಕರನೇ ಆಗೋಗಿದ್ರು. ಅವರ ಮಾತು ಅಂದರೆ ವೇದವಾಕ್ಯ. ಅವರು ಪರಿಪೂರ್ಣವಾಗಿರ್ತಕ್ಕಂಥ ಇದನ್ನು ಶ್ರೀಚಕ್ರ ಕಿವಿಗೆ ಓಲೆಗಳು ಹಾಕ್ತಾರೆ, ಶ್ರೀಚಕ್ರದಲ್ಲಿ ಮಾಡಿಸಿ ವಜ್ರ ಖಚಿತವಾಗಿ ಅಖಿಲಾಂಡೇಶ್ವರಿ. ಅದಕ್ಕೆ ಅಖಿಲಾಂಡೇಶ್ವರಿ ಚಾಮುಂಡೇಶ್ವರಿ ಪಾಲಯ ಮಾಂ ಗೌರಿ ಪರಿಪಾಲಯ ಮಾಂ ಗೌರಿ. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಅಂಥ ಒಂದು ಅಖಿಲಾಂಡೇಶ್ವರಿನ ನಾವು ನೋಡಬೇಕಂದ್ರೆ ಅಖಿಲಕ್ಕೆ ಆಳಿರ್ತಕ್ಕಂಥವಳು ಯಾರಾದಿದ್ದರೆ ಅಖಿಲಾಂಡೇಶ್ವರಿ. ಭುವನದಲ್ಲಿ ಸುಂದರಿ ಪಾರ್ವತಿ. ಆ ರೂಪ, ಆ ಶಕ್ತಿ, ಆ ಚೈತನ್ಯ ನೋಡಬೇಕು. ನಿಂತಿದ್ದಾಳೆ, 2 ಕಮಲದ ಹೂವಿನಲ್ಲಿ ಒಂದು ಮಗ್ಗಾಗಿ ಇಟ್ಕೊಂಡಿದ್ದಾಳೆ, ಇನ್ನೊಂದರಲ್ಲಿ ವಿಷ್ಣು ಚಕ್ರವನ್ನು ಇಟ್ಕೊಂಡಿದ್ದಾಳೆ, ಕೆಳಭಾಗದಲ್ಲಿ ಗದೆಯನ್ನು ಇಟ್ಕೊಂಡಿದ್ದಾಳೆ, ವೈಶಿಷ್ಟ್ಯಪೂರ್ವಕವಾಗಿ ಬಟ್ಲನ್ನು ಇಟ್ಕೊಂಡಿದ್ದಾಳೆ, ಅನುಗ್ರಹಪೂರ್ವಕವಾಗಿ ಅಭಯವನ್ನು ಕೊಡ್ತಿದ್ದಾಳೆ, ಸಾಕ್ಷಾತ್ ಕಿವಿಯಲ್ಲಿ ವಿಶೇಷವಾಗಿ ವಜ್ರ ಖಚಿತವಾಗಿರ್ತಕ್ಕಂಥ ಓಲೆಗಳನ್ನು ಹಾಕ್ಕೊಂಡಿದ್ದಾಳೆ. ಏನು ಸಂತೋಷ ಪಡ್ತೀವಿ. ಇಂಥ ಒಂದು ಅಖಿಲಾಂಡೇಶ್ವರಿ ಸ್ಮರಣೆಯನ್ನು ಮಾಡ್ತೀವಿ. ಇನ್ನೊಂದು ತಮಾಷೆ ಗೊತ್ತಾ, ಶ್ರೀರಂಗಮ್ಮಗೆ ಆ ಭಾಗಕ್ಕೆ ಹೋದಾಗ ನರಸಿಂಹಸ್ವಾಮಿ ಬಹಳ ಮುಖ್ಯ. ಜ್ವಾಲಾಹೋ ಬಿಲಮಾಲೋಲ ಕುರೋಡ ಕಾರಂಜ ಭಾರ್ಗವ ಯೋಗಾನಂದ ಛತ್ರವಟ ಪಾವನ ನವಮೂರ್ತಯೇ. ಈ ನರಸಿಂಹಸ್ವಾಮಿನ 9 ನರಸಿಂಹಸ್ವಾಮಿ ನೋಡಿದಾಗ ಲಕ್ಷ್ಮೀ ನರಸಿಂಹ ಅಂತ ಕರ್ಕೊಳ್ತೀವಿ. ಆ ಲಕ್ಷ್ಮೀ ನರಸಿಂಹಗೆ ತುಳಸಿ ಅಂದರೆ ಪಂಚಪ್ರಾಣ. ತುಳಸಿಯನ್ನು ಮತ್ತೆ ಲಕ್ಷ್ಮಿಗೆ ಅರ್ಪಿಸ್ತಕ್ಕಂಥ ಏಕೈಕ ಸ್ಥಳ ಯಾವುದಾದ್ರು ಇದ್ದರೆ ಶ್ರೀರಂಗಂ. ತುಳಸಿಗೂ ಒಂದು ಸಾನ್ನಿಧ್ಯ, ಲಕ್ಷ್ಮಿಗೂ ಒಂದು ಸಾನ್ನಿಧ್ಯ, ಅಖಿಲಾಂಡೇಶ್ವರಿಗೆ ಒಂದು ಸಾನ್ನಿಧ್ಯ, ಭುವನೇಶ್ವರಿಗೆ ಒಂದು ಸಾನ್ನಿಧ್ಯ, ವಿಶೇಷವಾಗಿರ್ತಕ್ಕಂಥ ಹೆಣ್ಣು ಕಾವೇರಿಗೆ ಒಂದು ಸಾನ್ನಿಧ್ಯ. ಇಷ್ಟೆಲ್ಲ ಸಾನ್ನಿಧ್ಯದಲ್ಲಿ ಮೇಲ್ಮಲವತ್ತೂರು ಜಗನ್ಮಾತೆಯ ಮೇಲ್ಮಲೆಯನೂರು ಜಗನ್ಮಾತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ತ್ರಯಂಬಕೇಶ್ವರನ ಅನುಗ್ರಹವನ್ನು ಪಡೀತಕ್ಕಂಥ ಈ ಪಾರ್ವತಿ ರೂಪ ಉಗ್ರವಾಗಿರ್ತಕ್ಕಂಥ ಮಾರಮ್ಮ. ಇಂಥ ಒಂದು ಸಮಯಪುರ ಮಾರಮ್ಮ. ಸಮಯಕ್ಕೆ ಅಧಿದೇವತೆಯಾಗಿ ಕೂತ್ಕೊಳ್ತಕ್ಕಂಥವಳು. ಇಂಥ ಒಂದು ಮಹಾಕ್ಷೇತ್ರ ಎಲ್ಲವೂ ಹೆಣ್ಣಿಗೆ ಮೀಸಲು. ಸೊ ಅರ್ಥ ಮಾಡ್ಕೊಳ್ಳಿ. ಶುಕ್ರನ ಕ್ಷೇತ್ರಕ್ಕೆ ಶುಕ್ರ ದೋಷದಲ್ಲಿ ಪರಿಹಾರ ಕೊಡಬೇಕಾದ್ರೆ ಸಾಕ್ಷಾತ್ ಅಖಿಲಾಂಡೇಶ್ವರಿಯ ಮಹಾಕ್ಷೇತ್ರ, ಈ ವಿಶೇಷವಾಗಿರೋ ಶುಕ್ರ ಕ್ಷೇತ್ರ. ನೀವೆಲ್ಲ ಹೋಗಬೇಕಾದ್ರೆ ಶ್ರೀರಂಗಂಗೆ. ಅದಕ್ಕೆ ಹೇಳೋದು, ನೀವು ಅಲ್ಲಿ ಇಲ್ಲಿ ಹೋಗಬೇಡಿ, ಇಂತಿಂಥ ದೋಷ ಹಿಂಗೆ ಮಾಡ್ಕೋಬೇಕು ಅಂತ ಕ್ರಮ ಇದೆ. ಆ ಕ್ರಮಬದ್ಧವಾಗಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ವೈಕುಂಠದಲ್ಲಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ನಿಮಗೆ ಅಪಾರವಾಗಿರ್ತಕ್ಕಂಥ ಕೀರ್ತಿ ಪದವಿಯನ್ನು ಕೊಡ್ತಕ್ಕಂಥ ಶ್ರೀರಂಗಂ. ಇದಕ್ಕಿವತ್ತಿಗೂ ಏನು ಅಂದರೆ ಎಷ್ಟೋ ಜನ ಹೋಗ್ತಾರೆ ರಂಗನಾಥನಿಗೆ ಭೂಲೋಕ ವೈಕುಂಠವನ್ನು ನೋಡ್ಬಿಟ್ಟು ಬರೋಣ ಅಂದರೆ ಒಂದು ಮೇಲ್ಕೋಟೆಗೆ ಹೋಗ್ತಾರೆ, ಎರಡನೇದು ವಿಶೇಷವಾಗಿರ್ತಕ್ಕಂಥ ಚಲುನಾರಾಯಣ ಅಂತ ಹೇಳಿ ಮೇಲ್ಕೋಟೆಗೆ ನಮಸ್ಕಾರ ಮಾಡಿಬಿಡ್ತಾರೆ. ಪರಿಪೂರ್ಣವಾಗಿರ್ತಕ್ಕಂಥ ತಿರುಪತಿಗೆ ಹೋಗ್ತಾರೆ, ಶ್ರೀಹರಿ ಶ್ರೀಕಾಂತಾರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸಿ ಪದ್ಮಾವತಿ ಸುಮಂಗಲಿಂದ ಅಲ್ಲಿ ನಮಸ್ಕಾರ ಮಾಡಿಬಿಡ್ತಾರೆ. ಇನ್ನೊಂದು ಶ್ರೀರಂಗಂ ಬರ್ತಾರೆ. 3 ವಿಶೇಷವಾಗಿ ದರ್ಶನವನ್ನು ಯಾರು ಮಾಡ್ತಾರೆ ಅದೇ ಭೂಲೋಕ ವೈಕುಂಠ. 3ನ್ನ ಭೂಲೋಕ ವೈಕುಂಠ. ಒಂದರಲ್ಲಿ ಪುಳಿಯೋಗರೆ ಫೇಮಸ್ಸು, ಇನ್ನೊಂದರಲ್ಲಿ ಫಸ್ಟ್ ಕ್ಲಾಸ್ ಆಗಿ ಸಕ್ಕರೆ ಪೊಂಗಲ್ ಫೇಮಸ್ಸು, ಇನ್ನೊಂದರಲ್ಲಿ ಮೊಸರನ್ನ ಫೇಮಸ್ಸು. ತಿರುಪತಿ ಲಾಡುನೇ ಹೇಗೆ ವಿಶೇಷನೋ, ಶ್ರೀರಂಗಮಲ್ಲಿ ಹೋದರೆ ಆ ಮೊಸರನ್ನ ಜೊತೆಗೆ ಬೆಲ್ದನ್ನು ಕೊಡ್ತಾರೆ. ರುಚಿ ಅಲ್ಲಿರ್ತಕ್ಕಂಥದ್ದನ್ನು ತಿನ್ನಬೇಕು ನೀವು. ಏನು 1 ಬೆರಳಲ್ಲ 2 ಬೆರಳಲ್ಲ, ಕೈ ತುಂಬ ಹೊಟ್ಟಾಗತ್ತೆ ಬಾಯಿ ಒಳಗೆ. ರುಚಿ ಚಪ್ಪರಿಸ್ತಾ ಇರ್ತೀರಾ. ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲ ಕುರಿತಾರೆ, ಸೌದೆ ಒಳ್ಳೆ ಉರಿ, ನೈವೇದ್ಯ ತಾಂಡವಾಳ ಅಂತ ದೊಡ್ಡದಾಗಿ ಕಂಚು ಪಾತ್ರೆ ಅಂತ ಕರಿತೀವಿ, ಅದನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ. ಒಳಗೆ ಹೋದಾಗ ಮಹಾಲಕ್ಷ್ಮಿನೇ ಸ್ವತಃ ಒಂದಲ್ಲ ಒಂದು ದಿವಸ ಪ್ರತಿನಿತ್ಯ ಅಕ್ಕಿ ಹಾಕಿ ಬರ್ತಾರೆ. ಅಕ್ಷಯವಾಗುತ್ತೆ ಒಳಗಡೆ ಗರ್ಭಗುಡಿಯಲ್ಲಿ ಅಮ್ಮನವ್ರು ಕೂತಿರೋದು. ಆ ಸೌಟನ್ನು ಹೀಗೆ ಅಲ್ಲಾಡಿಸ್ತಾಳಂತೆ ಅವಳು. ದಿನ ಬಂದ ಅಡುಗೆಗೆ ಸೌಟನ್ನು ಅವಳೇ ಸ್ವತಃ ಅಡುಗೆ ಮಾಡಿರೋ ರುಚಿ ಏನಾದರೂ ನೋಡ್ಬೇಕಾದ್ರೆ ಶ್ರೀರಂಗಂ. ಅದಕ್ಕೆ ಇವತ್ತು ಸಕ್ಕರೆ ಪೊಂಗಲ್ ಅಂಬಾಳ್ ಪನ್ನೀರ್ಕಾಂಗೋ ವಾಂಗೋ ಅಂತ ಕರೀತಾರೆ. ಅಂದರೆ ಅಮ್ಮನವರೇ ಸ್ವತಃ ಮಾಡಿದ್ದಾರೆ. ಬನ್ನಿ ಆ ಸಕ್ಕರೆ ಪೊಂಗಲ್ ಅಂತ. ಹಿಂಗನ್ನು ನಂಗೆ ತಿನ್ನೋದು ಖಾಲಿ ಆಗೋತ್ತಪ್ಪ. ಆ ರುಚಿ ನಿಮ್ಗೇನಾದ್ರು ಸಿಗುತ್ತಾ? ಅಮ್ಮನವ್ರು ಮಾಡಿರೋದಿರಲಿ, ಯಾವುದೇ ದೇವರ ಪ್ರಸಾದವನ್ನು ನೈವೇದ್ಯವನ್ನು ತಿಂದಿದ್ದೋ ಆ ನೈವೇದ್ಯ ಆದಮೇಲೆ ನಾವು ತಿಂದರೆ ಆ ರುಚಿನೇ ಬೇರೆ. ಅದಕ್ಕೆ ಹೇಳೋದು, ಹೆಂಗಸರು ಅಡುಗೆ ಮಾಡಬೇಕಾದ್ರೆ 10 ಜನ ಹೆಂಗಸರು ಡೈನೆಕ್ಟಾಗಿ ನಿಲ್ಲಿಸಿ 10 ಜನಕ್ಕೂ ಒಂದೇ ಸಾಮಗ್ರಿ ಕೊಡಿ, 10 ಜನಕ್ಕೂ ಒಂದೇ ಟೈಮಿಂಗಲ್ಲಿ ಕೊಡಿ, 10 ಜನಕ್ಕೂ ಒಂದೇ ಐಟಮ್ ಮಾಡೋಕ್ಕೆ ಹೇಳಿ. ಒಂದೊಂದು ಟೇಸ್ಟ್ ಇರುತ್ತೆ. ಒಂದು ಪೆದ್ದಾಗಿ ಮಾಡಿರುತ್ತೆ, ಅದು ಹೆಂಗಿರುತ್ತೆ ಅಂದರೆ ಎಲ್ಲ ಮಿಕ್ಸರ್ ಕಲ್ಸೋಗ್ರೆ, ಅದು ಎಷ್ಟು ಟೇಸ್ಟ್ ಇಲ್ಲ. ಕೆಲವರು ಬುಧನಿಂದ ಮಾಡಿರ್ತಾರೆ, ಬುಧನಿಂದ ಮಾಡಿರೋದೇನು ಸಿಹಿ ಜಾಸ್ತಿ ಆಗೋಗಿರುತ್ತೆ. ಇನ್ನೊಂದು ಖಾರದಲ್ಲಿ ಕೋಪಿಷ್ಟ್ರಾಗಿ ಹೆಂಗೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾರೆ, ಕೆಮ್ಮು ಬಂದುಬಿಡುತ್ತೆ, ಘಾಟ್ ಹತ್ತಿಬಿಡುತ್ತೆ. ಸೊ ಹೀಗೆ ಆ ಮಂತ್ರ ಪುಷ್ಪದಿಂದ ಮಾಡಿರ್ತಾಳೆ. ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಸೊಗಸಾಗಿರುತ್ತೆ. ಇನ್ನೊಬ್ಬಳು ಅಯ್ಯೋ ಅಂತ ಮಾಡಿರ್ತಾಳೆ, ಚಿಂತೆಯಲ್ಲಿ ಇರ್ತಾಳೆ. ಅದು ನೋಡಿ ಉಪ್ಪು ಖಾರ ಏನು ಸಪ್ಪಗಾಗಿರುತ್ತೆ. ಎಲ್ಲ ಬಿಸಿಬೇಳೆ ಬಾತ್ ನೋಡಿದ್ರು ಒಂದೊಂದು ಟೇಸ್ಟ್ ಇರುತ್ತೆ. ಹಾಗೆ ಜಗನ್ಮಾತೆಗೆ ಯಾವತ್ತು ನೈವೇದ್ಯ ಇಟ್ಟರೆ ಅದಕ್ಕಿಂತ ಒಂದು ಟೇಸ್ಟು, ಅದಕ್ಕಿಂತ ಒಂದು ರುಚಿ ಜನ್ಮದಲ್ಲಿ ಸಿಗಲ್ಲ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,
ಶುಕ್ರ ದೋಷ ಪರಿಹಾರಕ್ಕೆ ಶ್ರೀರಂಗ ಹೋಗಬೇಕು. ಶುಕ್ರ ಕ್ಷೇತ್ರ ಶ್ರೀರಂಗಮು, ಇರ್ತಕ್ಕಂಥ ಎಲ್ಲ ಅಮ್ಮನವರು ಹೆಣ್ಣೆ, ಇಲ್ಲಿರ್ತಕ್ಕಂಥ ನದಿನೂ ಹೆಣ್ಣೆ. ಇಡೀ ಜಗತ್ತಲ್ಲಿ ಶುಕ್ರ ದೋಷ ಪರಿಹಾರ, ಶುಕ್ರ ಕ್ಷೇತ್ರ ಮಹಿಮೆ, ಶುಕ್ರಾನುಗ್ರಹವನ್ನು ಪಡಿತಕ್ಕಂಥದ್ದು ಒಂದು. ಕೊನೆಯದಾಗಿರ್ತಕ್ಕಂಥ ಶುಕ್ರ ಅಂದರೆ ಯಾವುದು ತಿಳ್ಕೊಳ್ಳಿ, ಗರಕ್ಕೆ ಹುಲ್ಲು ಪೂಜೆ ಗಣಪತಿಗೆ ಮಾಡಿದ್ರೆ ಶುಕ್ರ ದೋಷ ಬೇಗ ಹೋಗುತ್ತಂತೆ. ಅದಕ್ಕೆ ವಾಕಿಂಗ್ ಮಾಡ್ಕೊಂಬಂದ ತಕ್ಷಣ ಭಾಳ ಜನ ಗ್ಯಾಸ್ಟ್ರಿಕ್ ಆಗುತ್ತೆ, ನರದೌರ್ಬಲ್ಯಗಳು ಇರುತ್ತೆ. ಕಾಫ್ ಮಸಲ್ಸ್ ಏನಾದರೂ ಪೇಯ್ನ್ ಬಂದರೆ, ವಿಶೇಷವಾಗಿ ಹಾರ್ಟಲ್ಲಿ ಆಂಜಿಯೋಗ್ರಾಫ್ ಅಂದರೆ ಮಧ್ಯದಲ್ಲಿನ ತೂತನ್ನ ಮುಚ್ಚೋಗುತ್ತೆ. ಈ ಮುಚ್ಚೋ ಅಭ್ಯಾಸ ಎಲ್ಲ ಶುಕ್ರಂದು. ರವಿ ಜೊತೆ ಶುಕ್ರ ಇದೆ, ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ. ರವಿ ಅಕಸ್ಮಾತ್ ಶುಕ್ರನ ಜೊತೆ ಇದ್ದರೆ ಹೆಣ್ಣು ಮಕ್ಕಳೇ ಹುಟ್ಟಿರ್ತಾರೆ ತಂದೆಗೆ. ಹೆಣ್ಣು ಮಕ್ಕಳು ಜಾಸ್ತಿ ಇದ್ದರೆ ಆ ಮನೆಯೇ ತಂದೆಗೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ. ಬರ್ದಿಟ್ಕೊಂಬಿಡಿ. ಅದಕ್ಕೆ ಶುಕ್ರ ಆದಿತ್ಯ ಸಂಧಿ ಹೋಮ. ಶುಕ್ರ ಆದಿತ್ಯ ಅಂದರೆ ತಂದೆ, ಶುಕ್ರ ಅಂದರೆ ಹೆಣ್ಮಕ್ಳು. ಶುಕ್ರ ಆದಿತ್ಯ ಸಂಧಿ ಆಗೋಗಿರುತ್ತೆ, ಜಾಯಿಂಟ್ ಆಗೋಗಿರುತ್ತೆ. ಸಂಧಿ ಹೋಮವನ್ನು ಬೇರ್ಪಡಿಸಿದ್ರೆ ಅವನ ಹಾರ್ಟ್ ಅಟ್ಯಾಕ್, ತಂದೆಗೆ ಆಗೋ ಹಾರ್ಟ್ ಅಟ್ಯಾಕು ಚಿಂತೆಲಿ. ಅವಳು ಲವ್ ಮಾಡಿಬಿಟ್ಲು ಚಿಂತೆ ಬರ್ದಿರ್ಬೋದು, ಅಥವಾ ಮಗಳು ಚಿಂತೆ ಮಾಡ್ಕೊಂಡು ತಂದೆಗೆ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಶುಕ್ರದೋಷ ಜ್ವರ ಹೊಡೆತಂದರೆ ಪರಮಾತ್ಮನೇ ಪಾದನೇ ಸೇರಿಬಿಡ್ಬೋದು. ಅದಕ್ಕೆ ಎಷ್ಟೋ ಜನಕ್ಕೆ ಇವತ್ತು ತಿಳ್ಕೊಳ್ಳಿ, 1 ವರ್ಷ ಒಂದು ಮಗು ಹುಟ್ಟಿದ ತಕ್ಷಣ, ಒಂದು ಹೆಣ್ಣು ಮಗು ಹುಟ್ಟಿತು ಅಂದರೆ ಅವ್ರ ಮನೇಲಿ, 2ನೇದು ಹೆಣ್ಣಾದರೆ, 3ನೇದು ಹೆಣ್ಣಾದರೆ ಅವ್ರ ಮನೇಲಿ ಶುಕ್ರದೋಷ ಜಾಸ್ತಿ ಆಗ್ತಾಯಿದೆ ಅಂತ ಅರ್ಥ. ಸೊ ಇಂಥ ಒಂದು ಶ್ರೀರಂಗಮ ಕ್ಷೇತ್ರಕ್ಕೆ ನೀವೆಲ್ಲ ಹೋಗಬೇಕಾದ್ರೆ ನೆನಪು ಇಟ್ಕೊಳ್ಳಿ, ಶುಕ್ರವಾರನೇ ಮಾಡಬೇಕು, ಪಂಚಮಿ ದಿವಸನೇ ಮಾಡಬೇಕು. ಮಂಗಳವಾರ ಸಾಯಂಕಾಲ ಸೇರಿಬಿಟ್ಟು ರಾತ್ರಿ ದರ್ಶನವೂ ಮಾಡಿ, ಬುಧವಾರ ಬೆಳಗಿನ ದರ್ಶನವೂ ಮಾಡಬೇಕು. ಯಾವಾಗ? ಶುಕ್ರವಾರ ಅಲ್ಲ, ಮಂಗಳವಾರ ಸಾಯಂಕಾಲ ಸೇರಿಬಿಡ್ಬೇಕು. ಆವಾಗಲೂ ಒಂದು ದರ್ಶನ ಆಗಬೇಕು. ಅಲ್ಲಿ 7:45 ಬಾಗಿಲಾಕ್ಬಿಡ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಮೊಸರನ್ನು ಕೊಡ್ತಾರೆ, ರಂಗನಾಥನಿಗೆ ಚಾಮರ ಬೀಸ್ತಾರೆ, ಬಾಗಿಲಲ್ಲಿ ಹಾಕ್ತಾ ಇದ್ದಂಗೆ ಇಲ್ಲಿ ಕಮಲ್ದು ಅರ್ಚನೆ ಮಾಡ್ತಾರೆ. ಅಮ್ಮನವ್ರಿಗೆ ಮಂಗಳಾರತಿ ಮಾಡಿದ ತಕ್ಷಣ 7:45 ಬಾಗಿಲು ಹಾಕಿದ್ರೆ 8 ಗಂಟೆಗೆ ನಿಮ್ಮನ್ನೆಲ್ಲ ಆಚೆ ಓಡಿಸ್ಬಿಡ್ತಾರೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಟೆಂಪಲ್ಸ್ ಆಫ್ಟರ್ ತಿರುವಾರೂರ್. ತಿರುವಾರೂರ್ ಅಂತ ದೊಡ್ಡ ಕ್ಷೇತ್ರ ಇದೆ, ಜಾಸ್ತಿ ಏನಿಲ್ಲ, 27 ರಾಜಗೋಪುರಗಳು. ಅದನ್ನು ಬಿಟ್ಟರೆ 21 ರಾಜಗೋಪುರಗಳೇನಾದರೂ ಶ್ರೀರಂಗಮಲ್ಲಿ ಮಾತ್ರ. 284 ಎಕರ್ಸ್ ಇದೆ. ಇಷ್ಟ 284 ಎಕರೆ ಇದೆ. ಇಲ್ಲಿ ಸಾಕ್ಷಾತ್ ರಾಮಾನುಜಾಚಾರ್ಯರು ಸ್ವಯಂ ಸ್ವತಃ ಕೂತಿರ್ತಕ್ಕಂಥ ಸರ್ಪಕ್ಷೇತ್ರ. ರಾಮಾನುಜಾಚಾರ್ಯ ಯಾರೂ ಅಲ್ಲ, ಆದಿಶೇಷನ ಪುನರ್ಜನ್ಮವೇ, ಆದಿಶೇಷನ ಅನುಗ್ರಹವೇ ರಾಮಾನುಜಾಚಾರ್ಯರು. ಅದಕ್ಕೆ ಕೇತು ದೋಷ ಹೋಗಬೇಕಾದ್ರೆ ನೀವು ಕ್ರಿಶ್ಚಿಯನ್ಸ್ ಹಿಡೀರಿ ಅಂತ ಹೇಳ್ತೀವಿ, ರಾಹು ದೋಷ ಹೋಗ್ಬೇಕಾದ್ರೆ ಮುಸ್ಲಿಮ್ಸ್ ಹಿಡೀರಿ ಅಂತೀವಿ. ಆದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಧರ್ಮವನ್ನು ಪರಿಪಾಲನೆ ಮಾಡೋಕ್ಕೆ ಹೇಗಪ್ಪ ಅದೇ ದೋಷಗಳನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಅಂದರೆ, ಆವಾಗ ಕೇತು ದೋಷಕ್ಕೆ ರಾಮಾನುಜಾಚಾರ್ಯರು, ರಾಹು ದೋಷಕ್ಕೆ ಪರಿಹಾರ ರಾಘವೇಂದ್ರ ಸ್ವಾಮಿಗಳು. ಗುರು ಅನುಗ್ರಹವನ್ನು ಪಡಿಬೇಕು ಆದಿಶಂಕರಾಚಾರ್ಯರು. ತ್ರಿಮತಸ್ಥ ಜಗದ್ಗುರು ಅನುಗ್ರಹ ಪ್ರಾಪ್ತಿರಸ್ತೋ ಅಂತ ಹೇಳಿ ಮಂತ್ರ ಹೇಳುತ್ತೆ. ಇದೆಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನಾನಂದಮಯಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹೈಗ್ರೀವ್ ಉಪಾಸ್ಮಹೇ. ಇಲ್ಲಿ ಉಚ್ಚಪಿಳ್ಯಾರ್ ಅಂತಿದೆ, ವರ್ಲ್ಡ್ಸ್ ಟಾಲೆಸ್ಟ್ ಪ್ಲೇಸಲ್ಲಿ ಗಣಪತಿ ಪುಟ್ಟದಾಗಿರ್ತಕ್ಕಂಥವನು. ಇಲ್ಲಿ ಹೈಗ್ರೀವರು ಸ್ವತಃ ಅಸಿಸ್ಟೆಂಟಾಗಿ ಕೂತಿರ್ತಕ್ಕಂಥದ್ದು. ಹೇಗೆ ಗಣಪತಿ ವಿಶೇಷವಾಗಿ ವ್ಯಾಸರಾಯರ ಜೊತೆ ಕೂತ್ಕೊಂಡು ಬರೀತಾರೋ, ಹೇಗೆ ಹೈಗ್ರೀವರು ವಿಶೇಷವಾಗಿ ಕೂತ್ಕೊಂಡು ಬರೀತಾರೋ, ಅವರಿಗೆ ಗಣಪತಿಗೆ ಅಸಿಸ್ಟೆಂಟ್ ಹೈಗ್ರೀವ ಸಮೇತ ಮಹಾಗಣಪತಿ. ಉಚ್ಚಪಿಳ್ಯರು ಅಂದರೆ, ಉಚ್ಚ ಅಂದರೆ ಎತ್ತ ಸ್ಥಾನದಲ್ಲಿ ಇಡೀ ಜಗತ್ತನ್ನು ನೋಡ್ತಕ್ಕಂಥ ಅವಕಾಶವನ್ನು, ಒಂದು ಆ್ಯಪಲ್ ಮೇಲೆ ತೊಟ್ಟು ಹೆಂಗಿರುತ್ತೆ ಹಾಗೆ ಯಾವತ್ತೂ ತಿಳ್ಕೊಳ್ಳಿ, ತೊಟ್ಟನ್ನು ಮುರಿದು ಬಿಸಾಕೋಕ್ಕೆ ಮೊದಲು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನಾಂ ಸಮರ್ಪಯಾಮಿ. ಒಂದು ಮರದಲ್ಲಿ ಅಕಸ್ಮಾತ್ ಹಣ್ಣು ಮುರಿಬೇಕಾದ್ರೆ ತೊಟ್ಟು ಇಂಪಾರ್ಟೆಂಟು. ಅಲ್ಲಿಂದನೇ ಬಂದಿರತಕ್ಕಂಥ ಅಂಬ್ಲಿಕಲ್ ಕಾರ್ಡ್, ತಾಯಿ ಗರ್ಭದಿಂದ ಹೊರಬಾಗದೆ ಅಂಬ್ಲಿಕಲ್ ಕಾರ್ಡ್. ಈ ಅಂಬ್ಲಿಕಲ್ ಕಾರ್ಡನ್ನು ಜೊತೆಗೆ ಪರಿಪೂರ್ಣ ಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು ಅಂದರೆ ಎಲ್ಲಾದರೂ ಇದ್ದರೆ ಮಣಿಪುರ ಅಂತ ಕರಿತೀವಿ, ಅದನ್ನೇ ಉಚ್ಚಪಿಳ್ಯಾರ್. ಸೊ ಹೇಗೆ ನೀವು ಮೇಲಿಂದ ನೋಡಿದಾಗ ಒಂದು ಗ್ರಾಫಿಕಲ್ ಚೇಂಜಲ್ಲಿ ನಮ್ಮ ಹೊಕ್ಕಳು ಹೇಗಿರುತ್ತೆ ಹಾಗೆ ಮೇಲೊಂದು ತೊಟ್ಟಿರುತ್ತೆ, ಅದೇ ರೀತಿ ಉಚ್ಚಪಿಳ್ಯಾರ್ ಇರ್ತಾನೆ. ಹಾರ್ಟಿನ ಬಲಭಾಗದಲ್ಲಿ ರಂಗನಾಥ, ಹಾರ್ಟಿನ ಎಡಭಾಗದಲ್ಲಿ ಸಾಕ್ಷಾತ್ ಜಂಬುಲಿಂಗೇಶ್ವರ, ಕೆಳಗಡೆ ಇರ್ತಕ್ಕಂಥದ್ದು ಸಮಯಪುರ ಮಾರಿಯಮ್ಮ, ಮುಂದ್ಗಡೆ ಇರ್ತಕ್ಕಂಥ ಗಣಪತಿ, ಮಧ್ಯದಲ್ಲಿ ಹರಿತಕ್ಕಂಥ ಏನು ಬ್ಲ್ಯಾಕ್ ಕೋಡ್ ಇರುತ್ತೆ ದಟ್ ಈಸ್ ಕಾವೇರಿ. ಇದೆಲ್ಲ ನಾವು ಅಫಿಷಿಯಲಾಗಿ ನೋಡ್ಬೋದು, ವಿಶೇಷವಾಗಿ ಪ್ರಜ್ಞಾವಸ್ಥೆಯಿಂದ ನೋಡ್ಬೋದು, ವೈಜ್ಞಾನಿಕವಾಗಿ ತಲೆಯನ್ನು ಕೆಡಿಸ್ಕೋಬೇಕಾಗಿಲ್ಲ, ಶಾಸ್ತ್ರ ಸಂಪ್ರದಾಯವಾಗಿ ನೋಡ್ಬೋದು. ವಿಶೇಷವಾಗಿ ವಿಜುವಲ್ನಲ್ಲಿ ಚೆನ್ನಾಗಿ ಕಾಣ್ತಕ್ಕಂಥದ್ದು ಶ್ರೀರಂಗಂಗೆ, ರಂಗನಾಥನ ಅನುಗ್ರಹವನ್ನು ಪಡೀತಕ್ಕಂಥ ಶ್ರೀರಂಗಂಗೆ ಯಾರೋ ಅಧಿದೇವತೆ? ಶುಕ್ರ ಅಧಿದೇವತೆ. ಸೊ ಶುಕ್ರನ ಕ್ಷೇತ್ರ ಶ್ರೀರಂಗಂ. ಇಷ್ಟೆಲ್ಲ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೋಡ್ತಕ್ಕಂಥ ನೀವು ಕ್ಷೇತ್ರ ಮಹಿಮೆ ತಿಳ್ಕೋಬೇಕಾದ್ರೆ ಅಪಾರವಾಗಿರ್ತಕ್ಕಂಥ ಭಕ್ತಿ, ಅಪಾರವಾಗಿರ್ತಕ್ಕ ಶಕ್ತಿ ನಿಮಗೆಲ್ಲ ಸಿಗಬೇಕು ಅಂತ ಪ್ರತಿಯೊಬ್ಬರೂ ಆ ಪಾಯಿಂಟು ಈ ಪಾಯಿಂಟು ಮರ್ತೋಗಿದ್ರೆ ತಿರುಗಿ ಮತ್ತೆ ಏನು ಮಾಡ್ಬೋದು, ಒಂದು ಸುಮ್ಮನೆ ಹಂಗೆ ವಾಟ್ಸಪ್ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡೋದಲ್ಲ, ಎಲ್ಲರೂ ವಾಟ್ಸಪ್ಪಲ್ಲಿ ಕಳಿಸ್ಬಿಡೋದು, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕಳಿಸ್ಬಿಡೋದು. ವಿಶೇಷವಾಗಿ ಬ್ರಹ್ಮಾಂಡ ಗುರುಗಳನ್ನ ಎಲ್ಲಿ ಭೇಟಿ ಮಾಡ್ಬೋದು, ಒಂದು ಕ್ಷೇತ್ರ ಕಟ್ತಾಯಿದ್ದೀವಿ, ಒಂದು ದೇವಸ್ಥಾನ ಕಟ್ತಾಯಿದ್ದೀವಿ, ಆ ಕ್ಷೇತ್ರದಲ್ಲಿ ನೀವೆಲ್ಲ ಬಂದು ನೋಡ್ತಕ್ಕಂಥ ಅವಕಾಶ ಮಾಡ್ಕೋಬೋದು. ಸೊ ಅದಕ್ಕೆ ಎಲ್ಲ ವಿಚಾರಗಳನ್ನು ಏಕಕಾಲಕ್ಕೆ ಇಡೀ ಭೂಮಂಡಲದಲ್ಲಿ ನೋಡಿ ತಿಳ್ಕೊಂಡು ವ್ಯವಸ್ಥಿತವಾಗಿ ನಿಮಗೆ ಪರಿಹಾರ ಕೊಡಬೇಕು ಅಂದರೆ ಅದು ಏಕೈಕ ಒಂದೇ ಸರ್ಜನ್ ಕೈಯಲ್ಲಿ ಸಾಧ್ಯ, ಬ್ರಹ್ಮಾಂಡ ಗುರುಗಳು. ಅದಕ್ಕೆ ನೀವೇನು ಮಾಡಬೇಕು, ಬ್ರಹ್ಮಾಂಡ ವಿಚಾರ ನೋಡಬೇಕು,
ಶಂಕು ಗಂಟೆ ಎಲ್ಲ ಬಾರಿಸ್ಬೇಕು, ಸಬ್ಸ್ಕ್ರೈಬ್ ಆಗಬೇಕು, 1000 ಜನಕ್ಕೆ ಹಂಚಬೇಕು. ನಿಮಗೆಲ್ಲರಿಗೂ ಶುಕ್ರದೋಷ ಪರಿಹಾರ ಆಗಲಿ ಅಂತ ಶುಕ್ರ ಕ್ಷೇತ್ರದ ಮಹಿಮೆ ಇವತ್ತು ದಿವಸ ಅಪಾರವಾಗಿ ತಿಳಿಸ್ಕೊಟ್ರೆ ಸಾಕ್ಷೀಭೂತವಾಗಿರ್ತಕ್ಕಂಥ ಶುಕ್ರ ನಿಮಗೆ ದೈತ್ಯ ರಾಕ್ಷಸರಿಗೆ ದೇವರು ಯಾರೋ, ಗುರು ಯಾರೋ, ಸಾಕ್ಷಾತ್ ಶುಕ್ರಾಚಾರ್ಯ. ಅಂಥ ವಾಮನನಿಗೆ ಬಲಿಚಕ್ರವರ್ತಿ, ಅದಕ್ಕೆ ಬಲಿಚಕ್ರವರ್ತಿ ಓಣಮ್ ಕೇರಳದವ್ರು ಎಷ್ಟಿದ್ದಾರೆ, ಒಳ್ಳೆ ದುಡ್ಡು. ಶುಕ್ರನ ಯಾರು ಪೂಜೆ ಮಾಡ್ತಾರೆ, ಶುಕ್ರನ ಅನುಗ್ರಹ ಯಾರು ಪಡೆದರೆ ಲಕ್ಷ್ಮಿ ಅವ್ರ ಜೊತೆ ಶಾಶ್ವತವಾಗಿರ್ತಾರೆ. ಶೆಟ್ರ ಮನೇಲಿ ಎಷ್ಟೇ ಮಾಡಲಿ ಏನೇ ಮಾಡಲಿ ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಒಂದು ಶಾಸ್ತ್ರ ಲಿಪಿನೇ ಇದೆ. ಅದಕ್ಕೆ ಹುಟ್ಟಿದ್ರೆ ಸಾಕ್ಷಾತ್ ಯಾರ ಮೇಲೆ ಹುಟ್ಟಬೇಕು, ಶೆಟ್ರ ಮೇಲೆ ಹುಟ್ಟಬೇಕು, ಸತ್ರ ಯಾರ ಮೇಲೆ ಮುಸಲ್ಮಾನರ ಮೇಲೆ ಸಾಯಬೇಕು ಅಂತ ಒಂದು ಗಾದೆ ವೇದ ಬರೆದಿಟ್ಟಿದ್ದಾರೆ. ಅದಕ್ಕೆ ಸತ್ತಾಗ ಒಂದು ಉಗುರು ಕೂಡ ಬಿಡದೆ ಕ್ಲೀನಾಗಿ ಕತ್ರ ಸೆಂಟ್ ಹಾಕಿ ಗಮ್ ಅಂತ ಆಳದೆ ಗರುಡ ಪುರಾಣ ಪ್ರಕಾರವಾಗಿ ಒಂದು ಸಾವನ್ನು ಕಳಿಸ್ಕೊಡೋರು ಮುಸಲ್ಮಾನರು. ಅದೇ ರೀತಿ ಹುಟ್ಟಿದ್ರೆ ಅವ್ರ ಮನೆಯಲ್ಲೇ ಹುಟ್ಟಬೇಕು, ಶೆಟ್ರ ಮನೆಯಿಂದ ಕಮ್ಮಿ ಅಂದರು 5 kg ಚಿನ್ನ ಇರತಕ್ಕಂಥದ್ದಕ್ಕೆ ಶುಕ್ರ ಅನುಗ್ರಹ ತುಂಬ ಇರಬೇಕು. ಅದಕ್ಕೆ ಶುಕ್ರ ಎಲ್ಲಿರ್ತಾನೆ ಅಂದರೆ ನೀವೆಲ್ಲ ಗಂಡಸರು ತಿಳ್ಕೊಬೇಕು, ಯಾರ್ಯಾರು ಮದುವೆ ಆಗಿದ್ದೀರಾ, ಯಾರ್ಯಾರು ವಿಶೇಷವಾಗಿ ಮುಂದೆ ಮದುವೆ ಆಗಬೇಕು, ಹೆಂಗಸರನ್ನು ಗೌರವ ಕೊಡದಿದ್ರೆ ನಿಮ್ಮ ಮನೇಲಿ ದುಡ್ಡು ನಿಲ್ಲಲ್ಲ. ಶುಕ್ರನ ಅನುಗ್ರಹ ಭಾಳ ಮುಖ್ಯ. ಆ ಶುಕ್ರ ಅನುಗ್ರಹ ಇರಬೇಕು ಅಂದರೆ ಆ ಹೆಂಗಸು ಹೆಂಗಿರಬೇಕು,